ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪುನೀತ್ ರಾಜ್. ಹಾಗೆ ಎಲ್ಲರಿಗೂ ಅಬ್ದಿ ಅಕಾಡೆಮಿಯ ವೈಯಕ್ತಿಕ ಮಾರ್ಗದರ್ಶನಕ್ಕೆ ಸ್ವಾಗತ ಸ್ನೇಹಿತರೆ. ಇಂದಿನ ಯೂಟ್ಯೂಬ್ ಕ್ಲಾಸ್ ಮಿಷನ್ 500 ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. 500ಕ್ಕೂ ಅಧಿಕ ಅಭ್ಯರ್ಥಿಗಳನ್ನು ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಒಂದು ಆಯ್ಕೆ ಮಾಡಿಸುವ ಸಲುವಾಗಿ ಒಂದು ಪೇಯ್ಡ್ ಕ್ಲಾಸಸ್ ಆಗಿರ್ಬೋದು, ಟೆಲಿಗ್ರಾಮ್ ಚಾನಲ್ ಆಡಿಯೋ ಕ್ಲಾಸಸ್ ಆಗಿರ್ಬೋದು, ಮತ್ತು ಯೂಟ್ಯೂಬ್ ಚಾನಲ್ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಬಿಡಿಸೋದಾಗಿರ್ಬೋದು, ಪ್ರತಿಯೊಂದನ್ನು ಸಹ ಎಲ್ಲ ಪರೀಕ್ಷೆಗಳಿಗೂ, ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳಿಗೂ ಉಪಯೋಗ ಆಗುವ ಹಾಗೆ ನಿಮಗೆ ಮಾರ್ಗದರ್ಶನ ನೀಡುವುದೇ ಈ ಮಿಷನ್ 500 ಆಗಿರ್ತದೆ ಸ್ನೇಹಿತರೆ. ಇಲ್ಲಿ ನಿನ್ನೆ ಕ್ಲಾಸ್ವರೆಗೂ ನಾವು ಹಲವಾರು ಪ್ರಶ್ನೆಗಳನ್ನು ನೋಡ್ತಾ ಬಂದ್ವಿ. ನಿನ್ನೆ ನಿಮಗೊಂದು ಪೋಲ್ ಹಾಕಿದ್ದೆ, ಅಂದರೆ 1998ಇಂದನೇ ಶುರು ಮಾಡಬೇಕಾ ಅಥವಾ 2016 ಮತ್ತು ಬೇರೆ ಬೇರೆ ಎಲ್ಲ ಕೊಟ್ಟಿದ್ದೆ. ಅದರಲ್ಲಿ ಅತಿ ಹೆಚ್ಚಾಗಿ 1998ರಿಂದ ಶುರು ಮಾಡಿ ಅಂತ ಹಾಕಿದ್ದೀರಾ. ಇನ್ನು ಸೆಕೆಂಡ್ ಹೈಯೆಸ್ಟು 2016ರಿಂದ ಶುರು ಮಾಡಿ ಕ್ಲಾಸಸ್ಗಳನ್ನು, ಯಾಕಂದರೆ ತುಂಬ ಸಮಯ ಇಲ್ಲ. ಆದಷ್ಟು 2016ರಿಂದ 24ವರೆಗೂ ನಮಗೆ ಸಾಲ್ವ್ ಮಾಡಿಕೊಟ್ರೆ ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳು ಕವರ್ ಆಗುತ್ತೆ ಅಂತ ಸ್ವಲ್ಪ ಜನ ಕಮೆಂಟ್ ಮಾಡಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ. ಸ್ವಲ್ಪ ಜನ ಅಭ್ಯರ್ಥಿಗಳು 1998ಇಂದನೇ ಶುರು ಮಾಡಿ ಸರ್ ಅಂತಲೂ ಸಹ ಮೆಸೇಜ್ ಹಾಕಿದ್ದೀರಾ. ಸೊ ಎರಡಕ್ಕೂ ಸಹ ಬ್ಯಾಲೆನ್ಸ್ ಆಗೋ ಥರ ಒಂದಿನ ನಿಮಗೆ ಇಲ್ಲಿಂದ ಕ್ಲಾಸಸ್ ತೊಗೊಳ್ತಾ ಬರ್ತೀನಿ. 1998ಇಂದ ಏನು ನಿಮ್ಗೆ ಹಳೆ ಕ್ಲಾಸಸ್ ಮಾಡಿದ್ದೀನಿ, ನಾನು ಆಲ್ಮೋಸ್ಟು 8 ವೀಡಿಯೋಗಳು ಮಾಡಿದ್ದೆ, ಮತ್ತು ನಿನ್ನೆ ಒಂದು ವೀಡಿಯೋ ಮಾಡಿದ್ದೆ, ಅದೊಂದಾಗಿರುತ್ತೆ. ನಂತರ ಇನ್ನು ಮುಂದೆ ಪ್ರತಿದಿನ ಒಂದು ಕ್ಲಾಸ್ ಇದಿರುತ್ತೆ. ಇನ್ನೊಂದು ಕ್ಲಾಸ್ 2016ಇಂದ ಆ್ಯಸ್ ಇಟ್ ಈಸ್ ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ, ಸೈನ್ಸು, ಎಕನಾಮಿಕ್ಸು ಎಲ್ಲ ಪ್ರಶ್ನೆಗಳನ್ನು ತೊಗೊಳ್ತಾ ಬರ್ತೀನಿ. ಸೊ ಮೊದಲಿಗೆ ನಾನು ಇವತ್ತು ಈ ಕ್ಲಾಸಿಂದನೇ ಶುರು ಮಾಡ್ತಾ ಬರ್ತೀನಿ. ನಾನು ನಾಳೆ ಒಂದು ಕ್ಲಾಸ್ 2016ಇಂದ ಶುರು ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ಆಲ್ಟರ್ನೇಟಿವ್ ಡೇಸಲ್ಲಿ ಫಸ್ಟ್ ಇದನ್ನು ಮಾಡಿ ನಂತರ ಒಂದೇ ಇದನ್ನು ಮಾಡ್ತಾ ಬರ್ತೀನಿ. ಸೊ ಇಬ್ಬರಿಗೂ ಸಹ ಯಾವುದೇ ಥರ ಅನ್ಯಾಯ ಆಗಬಾರ್ದು. ಹಾಗಾಗಿ ಪ್ರತಿಯೊಬ್ಬರು ಒಂದು ಕಮೆಂಟ್ ಮಾಡಿದ್ದೀರಂದರೆ ಅದಕ್ಕೊಂದು ಅರ್ಥ ಇರುತ್ತೆ, ಸುಮ್ಮನೆ ಕಮೆಂಟ್ ಮಾಡಿರೋದಿಲ್ಲ. ಹಾಗಾಗಿ ಅವ್ರನ್ನೂ ಸಹ ಕನ್ಸಿಡರ್ ಮಾಡ್ಕೊಳ್ತಾ, ಸೊ ಒಂದು ದಿನ 1998ಇಂದ ಶುರು ಮಾಡ್ಕೊಳ್ತಾ ಬರ್ತೀನಿ, ಇನ್ನೊಂದು ದಿನ 2016ಇಂದ ಶುರು ಮಾಡ್ಕೊಳ್ತಾ ಬರ್ತೀನಿ. ಸೊ ಎಲ್ಲರೂ ಸಹ ಚೆನ್ನಾಗಿ ಓದ್ಕೊಳ್ತಾ ಬನ್ನಿ. ನಮ್ಮ ಉದ್ದೇಶ ಏನು, ನೀವು ಕಾಕಿ ಈ ವರ್ಷ ಧರಿಸಲೇಬೇಕು, ಅದೊಂದೇ ನಮ್ಮ ಉದ್ದೇಶ ಆಗಿರ್ತದೆ. ಓಕೆ, ಹಾಗಾದರೆ ಡೈರೆಕ್ಟ್ ಇಂದಿನ ಒಂದು ಪ್ರಶ್ನೆಗೆ ಹೋಗ್ತಾ ಬರೋಣ. ನಮಗೆ ಇದನ್ನು ಸಹ ಅಷ್ಟೇ 1998ರ ಒಂದು PSI ಪ್ರಶ್ನೆ ಆಗಿರ್ತದೆ ಸ್ನೇಹಿತರೆ. ಇದು ನೆನಪಲ್ಲಿರಬೇಕು. ಭಾರತದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಅಚ್ಚು ಹಾಕಿದವರು ಯಾರು? ನೋಡಿ, ಇಲ್ಲಿ ಗಮನಿಸಬೇಕು. ಚಿನ್ನದ ನಾಣ್ಯಗಳನ್ನು ಅಚ್ಚು ಹಾಕಿದವರು ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ. ಭಾರತದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯವನ್ನು ಅಚ್ಚು ಹಾಕಿದವರು ಆಪ್ಷನ್ ನೋಡ್ತಾ ಬರೋಣ. ಮೌರ್ಯರಾಗಿರ್ಬೋದು, ಗುಪ್ತರಾಗಿರ್ಬೋದು, ಕುಶಾಣರಾಗಿರ್ಬೋದು, ಮತ್ತು ಇಂಡೋ ಗ್ರೀಕರಾಗಿರ್ಬೋದು. ನೆನಪಲ್ಲಿರಬೇಕು. ಓಕೆ, ಇಲ್ಲಿ ನಾವು ನೋಡ್ತಾ ಬರೋಣ. ನಮಗೆ ಚಿನ್ನದ ನಾಣ್ಯಗಳು ಅಂತ ಬಂದ ತಕ್ಷಣ ನೆನಪಿಡ್ಕೋಬೇಕು. ಚಿನ್ನ ಅಂತ ಬಂದ ತಕ್ಷಣ ಚಿನ್ನದ ನಾಣ್ಯಗಳು ಪ್ರಾಚೀನ ಕಾಲದಲ್ಲಿ ಯಾವೆಲ್ಲ ಇದ್ವು ಅವುಗಳ ಮೇಲೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಅದರಲ್ಲೂ ಅವುಗಳನ್ನು ಮೊದಲು ಅಚ್ಚು ಹಾಕಿದವರು ಯಾರು ಅಂತಲೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಒಟ್ಟು 2 ರೀತಿ ಪ್ರಶ್ನೆ ಕೇಳಲಾಗ್ತದೆ ಇಲ್ಲಿ. ಸೊ ನಿಮಗೆ ಎಲ್ಲ ಸಹ ಗೊತ್ತಿರುತ್ತೆ, ನಮಗೆ ನಿಷ್ಕಾ ಅನ್ನೋದು ಸಹ ಒಂದು ಕಾಯಿನ್ ಆಗಿರುತ್ತೆ. ಅವೆಲ್ಲನೂ ಎಕ್ಸಾಮಲ್ಲಿ ಕೇಳ್ತಾ ಬರ್ತಾನೆ, ನೀವೆಲ್ಲರೂ ಸಹ ಓದಿರಬೇಕಾಗುತ್ತೆ. ನಿಷ್ಕಾ ಎಂಬುದು ಒಂದು ಗೋಲ್ಡ್ ಕಾಯಿನ ಅಥವಾ ಒಂದು ತಾಮ್ರದ ಕಾಯಿನ ಅಂತಲೂ ಸಹ ನೆನಪು ಮಾಡ್ಕೋಬೇಕಾಗುತ್ತೆ. ನಂತರ ನಮಗೆ ಇಲ್ಲಿ ಕೇಳಿರುವಂತಹ ಪ್ರಶ್ನೆ, ಅಚ್ಚು ಭಾರತದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಅಚ್ಚು ಹಾಕಿದವರು ಯಾರು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿ ಉತ್ತರ ಇಂಡೋ ಗ್ರೀಕರು ಸ್ನೇಹಿತರೆ. ಇಲ್ಲಿ ಆಪ್ಷನ್ ನಿಮಗೆ ಇವೆರಡೂ ಸಹ ಕನ್ಫ್ಯೂಷನ್ ಆಗುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ. ಎರಡೂ ಪ್ರಶ್ನೆಗಳನ್ನು ಸಹ ಅವರು 1998 ಪ್ರಶ್ನೆಯನ್ನು ಕೇಳಿಬಿಟ್ಟಿದ್ದಾರೆ. ಯಾವ ರೀತಿ ಪ್ರಶ್ನೆ ಕೇಳಿದ್ದಾರೆ ಅಂತ ನೋಡ್ತಾ ಬರೋಣ. ಮೊದಲನೇದು ನೋಡಿ, ಭಾರತದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಅಚ್ಚು ಹಾಕಿದವರು ಅಂತ ಕೇಳಿದರೆ ಇಂಡೋ ಗ್ರೀಕರ್ ಆಗಿರ್ತಾರೆ. ಇದನ್ನು ನೆನಪಿಟ್ಕೋಬೇಕಾಗುತ್ತೆ. ನಂತರ ತಮ್ಮ ಹೆಸರಿನಲ್ಲಿ, ಈ ಪಾಯಿಂಟ್ ಇಂಪಾರ್ಟೆಂಟು, ತಮ್ಮ ಹೆಸರಿನಲ್ಲಿ ನಾಣ್ಯಗಳನ್ನು ಮೊದಲ ಬಾರಿಗೆ ಬಳಕೆ ತಂದವರು ಯಾರು? ಚಿನ್ನದ ನಾಣ್ಯಗಳನ್ನು ಮೊದಲ ಬಾರಿಗೆ ತಮ್ಮ ಹೆಸರಿನಲ್ಲಿ ಬಳಕೆ ತಂದವರು ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಯಾಕಂದರೆ ಫಸ್ಟ್ ನಮಗೆ ಈ ಕುಶಾಣರಲ್ಲಿ ಆ ಒಂದು ಅರಸರು ತಮ್ಮ ಹೆಸರುಗಳಲ್ಲೇ ಅಥವಾ ಕುಶಾಣರಂತಲೇ ನಾಮವನ್ನು ಮುದ್ರಿಸ್ತಾ ಇದ್ರಂತೆ. ಹಾಗಾಗಿ ಇಲ್ಲಿ ತಮ್ಮ ಹೆಸರಿನಲ್ಲಿ ನಾಣ್ಯಗಳನ್ನು ಅಥವಾ ಚಿನ್ನದ ನಾಣ್ಯಗಳನ್ನು ಬಳಕೆಗೆ ತಂದ ಮೊದಲ ಮನೆತನ ಅಂತ ಕೇಳಿದರೆ ಕುಶಾಣರು ಆಗಿರ್ತದೆ. ಬಟ್ ಭಾರತದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯಗಳನ್ನು ಅಚ್ಚು ಹಾಕಿದವರು ಅಂತ ಕೇಳಿದರೆ ಇಂಡೋ ಗ್ರೀಕರ್ ಆಗಿರ್ತಾರೆ. ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಇಫ್ ಇನ್ ಕೇಸ್ ನೆಕ್ಸ್ಟ್ ಎಕ್ಸಾಮಲ್ಲಿ ಯಾವ ರೀತಿ ಕೇಳ್ತಾರೆ ಅಂದರೆ ಈ ಆಪ್ಷನನ್ನು ಕೊಟ್ಟಿರೋದಿಲ್ಲ. ಮೌರ್ಯರು, ಗುಪ್ತರು, ಕುಶಾಣರು, ಪಲ್ಲವರು ಅಂತ ಕೊಟ್ಟಾಗ ಇದೇ ಥರ ಪ್ರಶ್ನೆ ಕೇಳಿದರೆ ಅಲ್ಲಿ ನೀವು ಕುಶಾಣರನ್ನು ಚೂಸ್ ಮಾಡಬೇಕಾಗುತ್ತೆ. ಬಟ್ ಇವೆರಡು ಆಪ್ಷನ್ ಇತ್ತಂದರೆ ಇಲ್ಲಿ ಹೇಳಿದ ಡಿಫ್ರೆನ್ಸು, ಅವೆರಡು ಪ್ರಶ್ನೆಯನ್ನು ಓದ್ಬಿಟ್ಟು ನೀವು ಉತ್ತರವನ್ನು ಹುಡುಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಇದು ತುಂಬಾ ಇಂಪಾರ್ಟೆಂಟು, ಯಾವುದೇ ಕಾರಣಕ್ಕೂ ಮರೆಯುವಂತಿಲ್ಲ. ಓಕೆ, ನಂತರ ಬರೋದು ನಮಗೆ ಈ ಒಂದು ಕುಶಾಣರು, ಇಂಡೋ ಗ್ರೀಕರು. ಈ ಗ್ರೀಕರ್ ಅಂತ ಬಂದ ತಕ್ಷಣ ಗ್ರೀಕರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ತಾ ಬರಬೇಕಾಗುತ್ತೆ. ಇನ್ನು ನಮಗೆ ಕುಶಾಣರು ಅಂತ ಹೇಳಿದ್ನಲ್ಲ, ಕುಶಾಣರು ಕೆಲವೊಂದು ನಾಣ್ಯಗಳನ್ನು ಜಾರಿಗೆ ತರ್ತಾರೆ. ಒಂದು ದಿನಾರ್ ಎಂಬುದು ಎಂತಹ ನಾಣ್ಯ ಅಂತ ಪ್ರಶ್ನೆ ಕೇಳ್ತಾನೆ. ಇದೊಂದು ಚಿನ್ನದ ನಾಣ್ಯ ಆಗಿರ್ತದೆ ಸ್ನೇಹಿತರೆ. ಈ ದಿನಾರನ್ನು ಸುವರ್ಣ ಅಂತಲೂ ಸಹ ಕರೀತಾರೆ, ಸುವರ್ಣಸ್ ಅಂತ ಕರೀತಾರೆ. ಈ ದಿನಾರ್ ಅಂದರೆ ಸುವರ್ಣ, ಇದು ಚಿನ್ನದ ನಾಣ್ಯ ಆಗಿರುತ್ತೆ. ಇದನ್ನು ಜಾರಿಗೆ ತಂದವನು ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ಕುಶಾಣರ ದೊರೆ ವಿಮಾ ಕಾಡ್ಫಿಸಿಯಸ್. ಓಕೆ, ಕುಶಾಣರ ದೊರೆ ವಿಮಾ ಕಾಡ್ಫಿಸಿಯಸ್ ಅಂತ ಬರ್ತಾನೆ. ಸೊ ಈತ ಈ ಒಂದು ಚಿನ್ನದ ನಾಣ್ಯ ದಿನಾರನ್ನು ಜಾರಿಗೆ ತಂದಿರ್ತಾನೆ. ಎಕ್ಸಾಂಪಲ್ ಕೇಳ್ತಾನೆ,
ಚಿನ್ನದ ನಾಣ್ಯವನ್ನು ಪರಿಚಯಿಸಿದಂತಹ ಮೊದಲ ಕುಶಾಣರ ಅರಸ ಅಥವಾ ಮೊದಲ ಅರಸ ಯಾರು ಅಂತ ಕೇಳಿದರೆ ವಿಮಾ ಕಾರ್ಡ್ಫಿಸಿಯಸ್ ಅಂತ ಕರಿತಾ ಬರ್ತೀವಿ ಸ್ನೇಹಿತರೆ. ಇವನ ಹೆಸರು ತುಂಬಾ ಇಂಪಾರ್ಟೆಂಟ್. ಈತನನ್ನು ಎರಡನೇ ಕಾರ್ಡ್ಫಿಸಿಯಸ್ ಅಂತ ಕರಿತಾ ಬರ್ತಾರೆ ಮತ್ತು ವಿಮಾ ಕಾರ್ಡ್ಫಿಸಿಯಸ್ ಅಂತಲೂ ಸಹ ಕರಿತಾ ಬರ್ತಾರೆ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ಚಿನ್ನದ ಬೂಟನ್ನು ಹೊಂದಿದಂತಹ ಭಾರತದ ಮೊದಲ ಅರಸ ಯಾರು ಅಂತ. ಚಿನ್ನದ ಬೂಟನ್ನು ಹೊಂದಿದಂತಹ ಭಾರತದ ಮೊದಲ ಅರಸ ಯಾರು ಅಂತ ಕೇಳ್ತಾನೆ. ಅದು ಕುಶಾಣರನೇ ಅರಸ ಆಗಿರ್ತಾನೆ, ಕನಿಷ್ಕ ಆಗಿರ್ತಾನೆ ಸ್ನೇಹಿತರೆ, ನೆನಪಲ್ಲಿ ಇಟ್ಕೋಬೇಕು. ಇವೆಲ್ಲನೂ ಸಹ ಚಿನ್ನಕ್ಕೆ ಸಂಬಂಧಪಟ್ಟಿದ್ದು ಎಕ್ಸಾಮ್ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು, ನೆನಪಲ್ಲಿ ಇಟ್ಕೋಬೇಕು. ಇನ್ನು ಚಿನ್ನ ಅಂತ ಬಂದಾಗ ಇಷ್ಟು ಅಂಶಗಳು ಆಲ್ಮೋಸ್ಟ್ ನಿಮಗೆ ಕನ್ಫ್ಯೂಷನ್ ಮಾಡೋ ಥರನೇ ಪ್ರಶ್ನೆಯನ್ನು ಕೇಳಲಾಗ್ತದೆ. ನನ್ನ ಅಭ್ಯರ್ಥಿಗಳು ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಓಕೆ, ಇನ್ನು ನಂತರ ಬರೋದು ನಮಗೆ ಚಿನ್ನ ಅಂತ ಬಂದ ತಕ್ಷಣ ನಾವು ಮನುಷ್ಯರು ಬಳಸುವಂತಹ, ನಾವು ಫಾರ್ ಎಕ್ಸಾಂಪಲ್ ಗೋಲ್ಡ್ ಚೈನ್ ಎಲ್ಲ ಮತ್ತು ತಾಳಿಯೆಲ್ಲ ಹಾಕೊಳ್ತಾರಲ್ಲ, ಸೊ ಅಲ್ಲಿ ಎಷ್ಟು ಕ್ಯಾರೆಟ್ ಚಿನ್ನ ಒಳಗೊಂಡಿರುತ್ತೆ ಅಂತ ಕೇಳ್ತಾನೆ. 22 ಕ್ಯಾರೆಟ್ ಚಿನ್ನವನ್ನು ಅದು ಒಳಗೊಂಡಿರ್ತದೆ ಸ್ನೇಹಿತರೆ. 91.8% ಚಿನ್ನ ಅದರಲ್ಲಿ ಇರುತ್ತೆ ಅನ್ನೋದನ್ನ ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಇನ್ನು ಚಿನ್ನ ಒಂದು ಗಟ್ಟಿ ಬರಲು ಅದರಲ್ಲಿ ಯಾವ ಒಂದು ಲೋಹವನ್ನು ಬಳಸ್ತಾರೆ ಅಂತ ಪ್ರಶ್ನೆ ಕೇಳ್ತಾನೆ. ಸ್ವಲ್ಪ ತಾಮ್ರವನ್ನು ಸಹ ಅಲ್ಲಿ ಮಿಕ್ಸ್ ಮಾಡಿರ್ತಾರೆ, ಅದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಏನಕ್ಕೆ ತಾಮ್ರವನ್ನೇ ಬಳಸ್ತಾರೆ ಅಂತ ನಿಮಗೆ ಅಪ್ಲೈಡ್ ಪ್ರಶ್ನೆ ಕೇಳ್ತಾನೆ. ಚಿನ್ನವನ್ನು ಗಟ್ಟಿ ಮಾಡಲು ಒಂದು ತಾಮ್ರವನ್ನು ಬಳಸ್ತಾ ಬರ್ತಾರೆ ಸ್ನೇಹಿತರೆ. ತಾಮ್ರದ ಜೊತೆ ಸ್ವಲ್ಪ ಬೆಳ್ಳಿನೂ ಹಾಕಿರ್ತಾರೆ, ಕೆಲವೊಮ್ಮೆ ನಿಕ್ಕಲನ್ನು ಸಹ ಹಾಕಿರ್ತಾರೆ, ಅದನ್ನು ಮ್ಯಾಟ್ರ್ ಆಗೋದಿಲ್ಲ, ನೆನ್ಪಿಡ್ಕೋಬೇಕು. ಪ್ಯೂರ್ ಅಂದರೆ ನಮಗೆ 24 ಕ್ಯಾರೆಟ್ ಗೋಲ್ಡ್ ಪ್ಯೂರ್ ಆಗಿರುತ್ತೆ. ಬಟ್ ಮನುಷ್ಯ ಬಳಸುವಂತಹ ಚಿನ್ನ ಎಷ್ಟಿರುತ್ತೆ ಅಂತ ಕೇಳಿದರೆ 22 ಕ್ಯಾರೆಟ್ ಇರುತ್ತೆ ಸ್ನೇಹಿತರೆ, ನೆನ್ಪಿಡ್ಕೋಬೇಕಾಗುತ್ತೆ. ಇದನ್ನು ಸಹ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಂತರ ನಮಗೆ ಈ ಒಂದು ಕುಶಾಣರ ಕಾಲದಲ್ಲಿ ಒಂದು ದಿನಾರ್ ಮತ್ತು ಸುವರ್ಣಸ್ ಜಾರಿಗೆ ಬಂತು ಅಂತಲೂ ಸಹ ಹೇಳ್ತಾ ಬಂದ್ವಿ. ಅದೇ ರೀತಿ ನಮಗೆ ಒಂದು ಚಿನ್ನದ ನಾಣ್ಯ ಅಂತ ಬಂದಾಗ ವರಹದ ಬಗ್ಗೆ ನೀವು ನೆನಪು ಮಾಡ್ಕೋಬೇಕಾಗುತ್ತೆ. ವರಹ ಅಂತ ಬಂದಾಗ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಚಿನ್ನದ ನಾಣ್ಯ ಆಗಿರುತ್ತೆ ವರಹ. ಇದನ್ನು ಪಗೋಡ ಅಂತಲೂ ಸಹ ಕರಿತಾ ಬರ್ತಾರೆ, ನೆನಪಲ್ಲಿರಬೇಕು. ಇದನ್ನು ಸಹ ಇಂಪಾರ್ಟೆಂಟ್ ಆಗಿರುವಂಥದ್ದು, ಹಾಗಾಗಿ ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಬರುವಂಥದ್ದು ನಮಗೆ ಇಷ್ಟ ಆಯಿತು. ಸೊ ಕುಶಾಣರು ಇಂಡೋ ಗ್ರೀಕರ್ ಅಂತ ಬಂದಾಗ ಇಷ್ಟು ತಿಳ್ಕೊಂಡಿರಬೇಕಾಗುತ್ತೆ. ಇನ್ನು ನೀವು ಇವ್ರ ಬಗ್ಗೆ ಯಾವ ರೀತಿ ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾನೆ ನಿಮಗೆ ನೆಕ್ಸ್ಟ್ ಲೆವೆಲಿಗೆ ಅಂತ ಬಂದಾಗ, ಈಗ ಗ್ರೀಕರಿಂದ ನಾವು ಏನೆಲ್ಲ ಕಲ್ತ್ವಿ ಅಂತ ಪ್ರಶ್ನೆ ಕೇಳ್ತಾ ಬರ್ತಾನೆ. ಗ್ರೀಕರ್ ನೋಡಿ, ಭಾರತಕ್ಕೆ ಆಗಮಿಸಿದಂತಹ ಅಥವಾ ಭಾರತದ ಮೇಲೆ ದಾಳಿ ಮಾಡಿದಂತಹ ಎರಡನೇ ವಿದೇಶಿಗರು ಯಾರು ಅಂತ ಕೇಳಿದರೆ ಅದು ಗ್ರೀಕರಾಗಿರ್ತಾರೆ. ಇನ್ನು ಮೊದಲನೇ ವಿದೇಶಿಗರು ಯಾರು ಅಂತ ಕೇಳಿದರೆ ಪರ್ಷಿಯನ್ನರಾಗಿರ್ತಾರೆ, ನೆನ್ಪಿಡ್ಕೋಬೇಕು. ಓಕೆ, ನಿಮಗೆ ಮೊನ್ನೆ ಒಂದು ಮಿಷನ್ 500 ಆಡಿಯೋ ಕ್ಲಾಸಸ್ಸಲ್ಲಿ ಹೇಳಿದ್ದೆ, ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ವಿದೇಶಿಗರು, ಎರಡನೇ ವಿದೇಶಿಗರು ಮತ್ತು ಭಾರತಕ್ಕೆ ಬಂದಂತಹ ಮೊದಲ ಪೋರ್ಚುಗೀಸರು ಮತ್ತು ಆರ್ಡರ್ ವೈಸ್ ಎಲ್ಲ ತಿಳಿಸ್ಕೊಟ್ಟಿದೆ. ಈ ಸಂದರ್ಭದಲ್ಲಿ ನೀವು ಅದನ್ನು ನೆನಪು ಮಾಡ್ಕೋಬೇಕಾಗುತ್ತೆ. ಎಲ್ಲನೂ ಸಹ ನೀವು ಫಾಲೋ ಮಾಡಿದಲ್ಲಿ ಮಾತ್ರ ನಿಮಗೆ ಇಂಟರ್ಲಿಂಕ್ ನಾನು ಹೇಳಿದಾಗ ನಿಮಗೆ ನೆನಪು ಬರೋದಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ. ಇಲ್ಲಾಂದರೆ ನೀವು ರೇಸಲ್ಲಿ ಇಲ್ಲ ಅಂತ ಅರ್ಥ. ನಾನು ಏನು ಹೇಳ್ತೀನಿ ಅಷ್ಟು ನೆನಪು ಮಾಡ್ಕೊಳ್ಳೇಬೇಕು. ನೆನಪು ಬಂದಲ್ಲಿ ಮಾತ್ರ ನೀವು ರೇಸಲ್ಲಿದ್ದೀರಾ, 100% ಲೀಸ್ಟಲ್ಲಿ ಬಂದೇ ಬರುತ್ತೆ. ಕಾಕಿ ಧರಿಸೋದಂತೂ ನೀವು ಖಚಿತ ಆಗಿರುತ್ತೆ. ನಿಮಗೆ ಇಫ್ ಇನ್ ಕೇಸ್ ನಾನು ಹೇಳುವಂಥ ಪಾಯಿಂಟ್ ನೆನಪು ಬಂದಿಲ್ಲ ಅಂದರೆ ಇಮಿಡಿಯೇಟ್ ವೀಡಿಯೋವನ್ನು ಪಾಸ್ ಮಾಡಿ ಆವಾಗಲೇ ಅದಕ್ಕೆ ಉತ್ತರವನ್ನು ಹುಡುಕೊಂಡು ವೀಡಿಯೋವನ್ನು ಮುಂದುವರಿಸಬೇಕು. ಓಕೆ, ಆ ರೀತಿ ಇದ್ದಲ್ಲಿ ಮಾತ್ರ ಕಾಂಪಿಟೇಟಿವ್ ಫೀಲ್ಡಲ್ಲಿ ಆದಷ್ಟು ಬೇಗ ಸಕ್ಸಸ್ ಕಾಣ್ತೀವಿ. ಯಾರು ನೆಗ್ಲಿಜೆನ್ಸ್ ಇರುತ್ತೋ ಅವ್ನು ಯಾವುದೇ ಕಾರಣಕ್ಕೂ 2, 3, 4, 5 ವರ್ಷ ಆದ್ರೂ ಸಹ ಇನ್ನೂ ಓದ್ತಾನೆ ಇರ್ತಾನೆ. ಸೊ ಆ ರೀತಿ ಮಾಡ್ಕೊಳಕ್ಕೆ ಹೋಗಬಾರ್ದು. ತುಂಬ ಶ್ರದ್ಧೆಯಿಂದ ಓದ್ತಾ ಬನ್ನಿ. ನಾನು ಏನು ಹೇಳ್ತೀನಿ ಅದನ್ನು ನೀಟಾಗಿ ಫಾಲೋ ಮಾಡ್ಕೊಳ್ತಾ ಬಂದರೆ ಸಾಕಾಗಿರುತ್ತೆ. ನಂತರ ಗ್ರೀಕರು ಅಂತ ಹೇಳಿದ್ನೆ, ಎರಡಕ್ಕೆ ಭಾರತದ ಮೇಲೆ ದಾಳಿ ಮಾಡಿದ ಎರಡನೇ ವಿದೇಶಿಗರು ಗ್ರೀಕರು. ಇವರಿಂದ ನಾವು ಏನು ಕಲ್ತ್ವಿ ಅಂದರೆ ರಾಜ್ಯಪಾಲರ ಪದ್ಧತಿ. ಓಕೆ, ಮಿಲಿಟರಿ ಸಿಸ್ಟಮ್ ಅಂತ ಕರಿತೀವಿ. ಮಿಲಿಟರಿ ರಾಜ್ಯಪಾಲರ ಪದ್ಧತಿ ಅಂತ ಕರಿತೀವಿ. ಮಿಲಿಟರಿ ರಾಜ್ಯಪಾಲರ ಪದ್ಧತಿ ಯಾವ ಒಂದು ಇದರಿಂದ ಕಲ್ತ್ವಿ ಅಂತ ಪ್ರಶ್ನೆ ಕೇಳ್ತಾನೆ. ಗ್ರೀಕರಿಂದ ಕಲ್ತಿರ್ತೀವಿ ಸ್ನೇಹಿತರೆ, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೆಕ್ಸ್ಟ್ ನಮಗೆ ಇಲ್ಲಿ ಕುಶಾಣರಿಂದ ಏನು ಕಲ್ತ್ವಿ ಅಂತ ಪ್ರಶ್ನೆ ಕೇಳ್ತಾನೆ. ಗಾಂಧಾರ ಕಲೆ ಯಾರಿಂದ ಕಲ್ತ್ವಿ ಅಂತ ಪ್ರಶ್ನೆ ಕೇಳಲಾಗ್ತದೆ. ಅದು ಕುಶಾಣರಿಂದ ಕಲ್ತಿರ್ತೀವಿ. ತುಂಬಾ ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಪದೇ ಪದೇ ರಿಪೀಟ್ ಆಗಿರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಓಕೆ, ಈ ಗಾಂಧಾರ ಕಲೆ ಅನ್ನೋದು ಕುಶಾಣರು ಪ್ಲಸ್ ಶಕರು ಅಂತಲೂ ಸಹ ಬರ್ತಾರೆ. ರುದ್ರಧಾಮ, ಶಕರ ಬಗ್ಗೆ ರುದ್ರಧಾಮ ಅಂತೆಲ್ಲ ನೀವು ಓದಿರ್ತೀರಾ. ಓಕೆ, ಆ ರುದ್ರಧಾಮ ಬರೆಸಿದಂಥ ಸುದರ್ಶನ ಕೆರೆ ಬಗ್ಗೆ ಎಲ್ಲ ಮಾಹಿತಿ ಗೊತ್ತಿರುತ್ತೆ. ನೀವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕು. ಮೊದಲ ಬಾರಿಗೆ ಸುದರ್ಶನ ಕೆರೆ ನಿರ್ಮಾಣ ಮಾಡಿದವನು ಯಾರು, ಅದನ್ನು ದುರಸ್ತಿ ಮಾಡಿದ ಮೇಲೆ ನಿರ್ಮಾಣ ಮಾಡಿದವನು ಯಾರು ಅನ್ನೋದು ಸಹ ನೀವು ನೆನಪು ಮಾಡ್ಕೋಬೇಕಾಗುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅದು ನೆನಪು ಬಂದಲ್ಲಿ ನೀವು 100% ಹಿಸ್ಟ್ರಿನ ಓದಿದ್ದೀರಾ ಅಂತ ಅರ್ಥ ಸ್ನೇಹಿತರೆ. ಓಕೆ, ಇಲ್ಲಿ ಕುಶಾಣರು ಅಂತ ಬಂದಾಗ ಶಕರು ಮತ್ತು ಕುಶಾಣರು ಇಬ್ಬರು ಸೇರಿ ಗಾಂಧಾರ ಕಲೆಯನ್ನು ಜಾರಿಗೆ ತಂದಿರ್ತಾರೆ. ಇದನ್ನು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು, ನೆನಪಲ್ಲಿರಬೇಕು. ಓಕೆ, ಇಲ್ಲಿ ಹೇಳಿದ್ನಲ್ಲ, ಇಲ್ಲಿ ಗಾಂಧಾರ ಕಲೆ ಅನ್ನೋದನ್ನ ನೋಡ್ತಾ ಬನ್ನಿ, ಮತ್ತು ವಿಮಾ ಕಾರ್ಡ್ಫಿಸಿಯಸ್ ಅನ್ನು ನೋಡ್ತಾ ಬನ್ನಿ. ನೆಕ್ಸ್ಟ್ ನಮಗೆ ರಾಜ್ಯಪಾಲರ ಮಿಲಿಟರಿ ಪದ್ಧತಿಯನ್ನು ನೋಡ್ತಾ ಬನ್ನಿ. ನೆಕ್ಸ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು, ನಿಮಗೆ ಇನ್ನು ಎಕ್ಸಾಮಲ್ಲಿ ಕೇಳುವಂಥದ್ದು
ಮೊದಲ ಬಾರಿಗೆ ನಾಣ್ಯಗಳನ್ನು ಬಳಕೆಗೆ ತಂದಂತಹ ರಾಜ ಯಾರು ಅಂತೇಳಿದ್ರೆ ಇದು ನೆನಪು ಮಾಡ್ತಾ ಬನ್ನಿ. ಇವು 4 ಪ್ರಶ್ನೆಗಳು 1998 PSI ಎಕ್ಸಾಮಲ್ಲಿ ಕೇಳ್ತಾ ಬಂದಿದ್ದಾನೆ. ಸೊ ಮತ್ತೆ ನಾನು ಆ ಪ್ರಶ್ನೆಗಳನ್ನು PSI ಎಕ್ಸಾಮ್ಗಳಲ್ಲಿ ಈ ಒಂದು ಸರಣಿಗಳಲ್ಲಿ ರಿಪೀಟ್ ಮಾಡೋದಿಲ್ಲ, ಯಾಕಂದರೆ ಇಲ್ಲೇ ಹೇಳ್ಬಿಟ್ಟಿದ್ದೀನಿ ಅದಕ್ಕೆ ಉತ್ತರಗಳನ್ನು. ಹಾಗಾಗಿ 4 ಪ್ರಶ್ನೆಗಳನ್ನು ಆರಾಮ್ಸೆ ಜಂಪ್ ಮಾಡ್ಕೊಳ್ತಾ ಹೋಗ್ಬೋದು ಸ್ನೇಹಿತರೆ. ಈ ರೀತಿ ನೀವು 360ಯಲ್ಲಿ ಓದಿದ್ದೆ ಆದಲ್ಲಿ ನಿಮಗೆ ಕನ್ಫ್ಯೂಷನ್ ಆಗಲಿ. ಇನ್ನು ಮೌರ್ಯರು ಅಂತ ಬಂದಾಗ ಇಲ್ಲೂ ಸಹ ನೀವು ಮಾಹಿತಿಯನ್ನು ತಿಳ್ಕೊಬೇಕು. ಮೌರ್ಯರು ಮೊದಲ ಬಾರಿಗೆ ನಮಗೆ ಏನು ಪರಿಚಯ ಮಾಡಿಕೊಟ್ರು ಅಂದರೆ ಭಾರತದಲ್ಲಿ ಮೊದಲ ಬಾರಿಗೆ ಜನಗಣತಿಯನ್ನು ಪ್ರಾರಂಭಿಸಿದವರು ಯಾರು ಅಂತ ಪ್ರಶ್ನೆ ಕೇಳ್ತಾನೆ. ಭಾರತದಲ್ಲಿ ಮೊದಲ ಬಾರಿಗೆ ಜನಗಣತಿಯನ್ನು ಸೃಷ್ಟಿ ಮಾಡಿದವರು ಅಥವಾ ರೂಢಿಯಲ್ಲಿ ಜಾರಿಗೆ ತಂದವರು ಯಾರು ಅಂತ ಕೇಳಿದರೆ ನಮ್ಮ ಮೌರ್ಯರೇ ಆಗಿರ್ತಾರೆ ಸ್ನೇಹಿತರೆ. ಭಾರತದ ಮೊಟ್ಟ ಮೊದಲ ಮನೆತನ ಮೌರ್ಯರು ಆಗಿರ್ತಾರೆ. ಸೊ ಜನಗಣತಿ ಜಾರಿಗೆ ತಂದಿದ್ದು ಅವರೇ ಆಗಿರ್ತಾರೆ, ನೆನಪಲ್ಲಿರಬೇಕು. ಇನ್ನು ಗುಪ್ತರು ಅಂತ ಬಂದಾಗ ಇವರನ್ನು ಸುವರ್ಣಯುಗ ಯಾರ ಕಾಲದಲ್ಲಿತ್ತು ಅಂತ ಪ್ರಶ್ನೆ ಕೇಳ್ತಾರೆ, ಗುಪ್ತರು. ಇನ್ನು ಕುಶಾಣರನ್ನು ನಾವು ದೇವಪುತ್ರರು, ಯಾರನ್ನು ದೇವಪುತ್ರರು ಅಂತ ಕರಿತೀವಿ ಅಂತ ಪ್ರಶ್ನೆ ಆಗಿದೆ. ನಾವು ಕುಶಾಣರನ್ನು ದೇವಪುತ್ರರು ಅಂತ ಕರಿತಾ ಬರ್ತೀವಿ. ಇದನ್ನು ಸಹ ಇಂಪಾರ್ಟೆಂಟ್. ಇವೆಲ್ಲನೂ ಸಹ ಎಲ್ಲ ಎಕ್ಸಾಮ್ಗಳಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಶ್ನೆ ಆಗಿರ್ತವೆ. ಇಷ್ಟು ಅಂಶಗಳನ್ನು ನೀವು ಓದಿದ್ದೇ ಆದಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು 4 ಹೇಳಿದ್ನಲ್ಲ ಪ್ರಶ್ನೆಗಳನ್ನು ಇಲ್ಲಿ ಹೇಳ್ತಾ ಬಂದಿದ್ನಲ್ಲ, ಈ ರೀತಿ ಯಾವುದೇ ಪ್ರಶ್ನೆ ಕೇಳಿದ್ರೆ ನಿಮಗೆ 100% ಕನ್ಫ್ಯೂಷನ್ ಆಗೋದೇ ಇಲ್ಲ ಸ್ನೇಹಿತರೆ, ನೆನ್ಪಿಟ್ಕೋಬೇಕಿನ್ನ. ತಾಮ್ರ ಅಂತ ಬಂದಾಗ ಅದಕ್ಕೆ ಕೆಮಿಕಲ್ ಸೂತ್ರ ಅಂತ ಬಂದಾಗ ಆವರ್ತಕ ಕೋಷ್ಟಕದಲ್ಲಿ ಕಾಪರ್ ಅಂತ ಕರಿತಾ ಬರ್ತೀವಿ. ಚಿನ್ನ ಅಂತ ಬಂದಾಗ ಆರಮ್ ಅಂತ AU ಅಂತ ಕರಿತಾ ಬರ್ತೀವಿ. ಬೆಳ್ಳಿ ಅಂತ ಬಂದಾಗ ಅರ್ಜೆಂಟೈನಾ AG ಅಂತ ಕರಿತಾ ಬರ್ತೀವಿ. ಇವನು ಸಹ ನಿಮಗೆ ಪ್ರಶ್ನೆಗಳು ಕೇಳ್ತಾನೆ. ಕಬ್ಬಿಣ ಅಂತ ಬಂದಾಗ FE ಅಂತ ಕರಿತೀವಿ. ಇವನ್ನೆಲ್ಲನೂ ಸಹ PC ಎಕ್ಸಾಮ್ಗಳಲ್ಲಿ ಕೇಳ್ತಾ ಬಂದಿದ್ದಾನೆ ಸ್ನೇಹಿತರೆ. ಇವನು ಸಹ ನೀವು ಆವರ್ತಕ ಕೋಷ್ಟಕದಲ್ಲಿ ಓದಿರಬೇಕು. ಅವುಗಳ ಒಂದು ಶಾರ್ಟ್ ಫಾರ್ಮ್ ರೂಮ್ಗಳನ್ನು ಮರ್ಕ್ಯೂರಿಗೆ ಏನಂತ ಕರಿತಾರೆ ಅಂತ ನೆನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ. ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕಾಗುತ್ತೆ. ಇನ್ನು ಟಂಗ್ಸ್ಟನ್ ವಿದ್ಯುತ್ ಬಲ್ಬ್ಗಳಲ್ಲಿ ಯಾವ್ದು ತುಂಬ್ತಾರೆ ಅಂತ ಪ್ರಶ್ನೆ ಕೇಳ್ತಾನೆ. ಟಂಗ್ಸ್ಟನ್ನ ಒಂದು ಸೂತ್ರ ಯಾವುದಾಗಿರ್ತದೆ, ನಂಬರ್, ಅಟೋಮಿಕ್ ಮಾಸ್ ನಂಬರ್ ಎಷ್ಟಾಗಿರ್ಬೋದು, ಅಟಾಮಿಕ್ ನಂಬರ್ ಆಗಿರ್ಬೋದು, ಅವುಗಳೆಲ್ಲ ಪ್ರಶ್ನೆಯನ್ನು ನೀವು ಓದಿರಬೇಕು. PC ಎಕ್ಸಾಮ್ಗಳಲ್ಲಿ ಇಂಥ ಪ್ರಶ್ನೆಗಳೇ ತುಂಬ ಸಿಲ್ಲಿಯಾಗಿ ಕೇಳ್ತಾ ಬರ್ತಾನೆ. ಪ್ರಶ್ನೆ ಪತ್ರಿಕೆ ಈ ಸಲ ಯಾವುದೇ ರೀತಿ ಬರಲಿ, ನಾವು ಮುಂಚೆ ಯಾವ್ದು ಕೇಳಿದ್ರೆ ಅದನ್ನು ಪ್ರಿಪೇರ್ ಆಗೋಣ. ನೆಕ್ಸ್ಟ್ ಲೆವೆಲ್ ಯಾವ ರೀತಿ ಕೇಳ್ತಾರೆ ಅದನ್ನು ಸಹ ಮುಂದೆ ಸ್ಟೇಟ್ಮೆಂಟ್ ಪ್ರಶ್ನೆಗಳನ್ನು ತಗೊಳ್ತಾ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಎಲ್ಲ ಹಂತವಾಗಿ ಹೋಗ್ತಾ ಬರೋಣ. ಈಗ 2ನೇ ಪ್ರಶ್ನೆಗೆ ಹೋಗ್ತಾ ಬರೋಣ. ಸೊ ಮುಂದಿನ ಪ್ರಶ್ನೆ ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಿದ್ದು. ನೋಡಿ, ಇಲ್ಲಿ ಲೋಥಾಲ್ ಇರುವ ಸ್ಥಳ ಡೈರೆಕ್ಟಾಗಿ ಈ ರೀತಿ ಕೇಳ್ತಾನೆ. ಸಿಂಧೂ ನಾಗರಿಕತೆ ನೆಲೆಯಾದಂತಹ ಲೋಥಾಲ್ ಎಲ್ಲಿದೆ ಅಂತ ಮೆನ್ಷನ್ ಮಾಡಲ್ಲ, ಜಸ್ಟ್ ಲೋಥಾಲ್ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿಬಿಡ್ತಾ. ನಿಮ್ಗೆ ಅದು ಆಲ್ರೆಡಿ ಓದಿದರೆ ಮಾತ್ರ ಈ ಪ್ರಶ್ನೆಗೆ ಉತ್ತರಿಸೋದಕ್ಕೆ ತುಂಬ ಸುಲಭ ಆಗ್ತಾ ಬರ್ತದೆ. ಓಕೆ, ಇಲ್ಲಿ ಲೋಥಾಲ್ ಅಂತ ಬಂದಾಗ ಈ ಲೋಥಾಲ್ ನಗರವನ್ನು ನಮಗೆ ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆ ಕೇಳಿದ್ದಾನೆ. ಹಾಗಾಗಿ ಈ ಪ್ರಶ್ನೆಯನ್ನು ತೊಗೊಂಡಿದ್ದೀನಿ. ಇದನ್ನು ಸಹ 1998 PSI ಪ್ರಶ್ನೆ ಆಗಿರ್ತದೆ ಸ್ನೇಹಿತರೆ. ಸೊ ಇಲ್ಲಿ ನಮಗೆ ಲೋಥಾಲ್ ನಗರವನ್ನು ನಮಗೆ ಪತ್ತೆ ಹಚ್ಚಿದ್ದು 1957ರಲ್ಲಿ. ಯಾರು ಪತ್ತೆ ಹಚ್ಚಿದ್ರು ಅಂತಲೂ ಸಹ ಪ್ರಶ್ನೆ ಕೇಳ್ತಾನೆ. ಎಸ್ ರಂಗನಾಥ್ ರಾವ್ ಅವರು ಪತ್ತೆ ಹಚ್ಚಿರ್ತಾರೆ ಸ್ನೇಹಿತರೆ. ಎಸ್ ರಂಗನಾಥ್ ರಾವ್ ಅವರು 1957ರಲ್ಲಿ ಇದನ್ನು ಪತ್ತೆ ಹಚ್ಚಿರ್ತಾರೆ. ಸೊ ಇಲ್ಲಿ ನಮಗೆ ಎಕ್ಸಾಮಲ್ಲಿ ಕೇಳ್ತಾನೆ, ಇದು ಲೋಥಾಲ್ ನಗರವು ಯಾವ ನದಿಯ ದಡದ ಮೇಲಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಬೊಗಾವೆ ಎಂಬ ನದಿಯ ತೀರದಲ್ಲಿ ಈ ನಗರ ಇದೆ ಸ್ನೇಹಿತರೆ. ಈ ಲೋಥಾಲ್ ಎಂಬ ಸ್ಥಳ ಬರೋದು ನಮಗೆ ಗುಜರಾತ್ ರಾಜ್ಯದಲ್ಲಿ. ತುಂಬ ಬಾರಿ ಪ್ರಶ್ನೆ ಆಗಿದೆ ಲೋಥಾಲ್ ಎಲ್ಲಿದೆ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನು ಲೋಥಾಲ್ ಸಿಂಧು ನಾಗರಿಕತೆ ಸಂದರ್ಭದಲ್ಲಿ ಏನಕ್ಕೆ ಪ್ರಸಿದ್ಧಿ ಪಡೆದಿತ್ತು ಅಂತ ಪ್ರಶ್ನೆ ಕೇಳ್ತಾನೆ. ಇದು ಪ್ರಸಿದ್ಧಿ ಪಡೆದಿದ್ದು ಹಡಗುಕಟ್ಟೆ. ಸಿಂಧೂ ನಾಗರಿಕತೆಯ ಪ್ರಸಿದ್ಧ ಹಡಗುಕಟ್ಟೆ ಬಂದರು ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಅದು ನಮ್ಮ ಲೋಥಾಲ್ ನಗರ ಆಗಿರ್ತದೆ ಸ್ನೇಹಿತರೆ. ಯಾಕಂದರೆ ಗುಜರಾತ್ ಅಂತ ಬಂದಾಗ ಆಲ್ಮೋಸ್ಟ್ ನಮಗೆ ಒಂದು ಏನು ಕರಾವಳಿ ಏರಿಯಾ ಅಂತ ಬಂದಾಗ ಜಾಸ್ತಿ ಇರೋದು ಗುಜರಾತಲ್ಲಿ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಸೊ ಕರಾವಳಿ ಏರಿಯಾ ಶುರುವಾಗದೆ ಗುಜರಾತ್ ರಾಜ್ಯದಿಂದ. ಒಟ್ಟು ನಮಗೆ ಎಷ್ಟು ಕರಾವಳಿಗಳಿದಾವೆ ಅಂತ ನಿಮಗೆ ಈ ರೀತಿ ಪ್ರಶ್ನೆಯನ್ನು ಕೇಳ್ತಾ ಬರ್ತಾನೆ. ಇಲ್ಲಿಂದ ರಾಜ್ಯಗಳನ್ನು ತೊಗೊಳ್ತಾ ಬಂದಾಗ ನಮಗೆ ಒಟ್ಟು 9 ರಾಜ್ಯಗಳಲ್ಲಿ ಕರಾವಳಿ, 4 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕರಾವಳಿ ಒಂದು ಒಳಗೊಂಡಿದೆ. ಇವನು ಸಹ ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆ ಕೇಳಿದ್ದೇನೆ. ಮತ್ತು ಇತ್ತೀಚೆಗೆ ಕರಾವಳಿ ಅಂತ ಬಂದಾಗ ಎಲ್ಲನೂ ಸಹ ಡೇಟಾ ಕಂಪ್ಲೀಟ್ ಚೇಂಜ್ ಆಗಿದೆ. ಯಾವುದು ಡಿಸ್ಟೆನ್ಸ್ ಎಷ್ಟಿದೆ, ಯಾವುದು ಎಲ್ಲೆಲ್ಲಿ ಎಷ್ಟೆಷ್ಟಿದೆ, ಕರ್ನಾಟಕದಲ್ಲಿ ಕರಾವಳಿ ಎಷ್ಟು ಹಬ್ಬಿದೆ, ಎಲ್ಲನೂ ಸಹ ಇತ್ತೀಚಿನ ಒಂದು ರಿಪೋರ್ಟ್ ಪ್ರಕಾರ ಚೇಂಜ್ ಆಗಿದೆ. ಇದನ್ನು ಓದ್ಕೊಂಡಿರಿ. 100% ಒಂದಲ್ಲ ಒಂದು PC ಎಕ್ಸಾಮ್ಗಳಲ್ಲಿ ಇದ್ರ ಅಪ್ಡೇಟೆಡ್ ಡೇಟಾದ ಮೇಲೆ ಪ್ರಶ್ನೆ ನಿಮಗೆ ಆಗೇ ಆಗುತ್ತೆ. ನೀವು ಆಲ್ರೆಡಿ PC ಓದ್ತಾ ಇದ್ದೀರಿ, ಇದನ್ನು ಅಪ್ಡೇಟ್ ಆಗಿದ್ದರೆ ನೀವು 100% ರೇಸಲ್ಲಿದ್ದೀರಾ ಅಂತ ಅರ್ಥ ಸ್ನೇಹಿತರೆ. ಓಕೆ, ನಂತರ ಬರೋದು ನಮಗೆ ಇಲ್ಲಿ ಹಡಗುಕಟ್ಟು ಬಂದರು ಅಂತ ಆಗ್ತಾ ಬಂತು. ಹಡಗುಕಟ್ಟೆ ಬಂದರು ಅಂತ ಬಂದಾಗ ನೆಕ್ಸ್ಟ್ ಇದ್ರ ಬಗ್ಗೆ ಯಾವ ರೀತಿ ಪ್ರಶ್ನೆ ಕೇಳ್ತಾ ಬರ್ತಾನೆ ಅಂದರೆ, ನಮಗೆ ಯಾವ ಒಂದು ನಗರದಲ್ಲಿ, ಸಿಂಧು ನಾಗರಿಕತೆಯ ನಗರದಲ್ಲಿ ಒಂದು ಸತಿ ಸಹಗಮನ ಪದ್ಧತಿಯ ಕುರುಹುಗಳು ದೊರೆತಿದೆ ಅಂತ ಪ್ರಶ್ನೆ ಕೇಳ್ತಾನೆ. ಸತಿ ಸಹಗಮನ ಪದ್ಧತಿಯ ಕುರುಹುಗಳು ಎಲ್ಲಿ ಕಂಡು ಬಂದಿದೆ ಅಂತ ಪ್ರಶ್ನೆ ಕೇಳಿದರೆ ಅದು ಲೋಥಾಲ್ ನಗರದಲ್ಲಾಗಿರುತ್ತೆ, ನೆನಪಲ್ಲಿರಬೇಕು. ಇನ್ನು ಲೋಥಾಲ್ ಎಂಬ ಪದದ ಅರ್ಥ ಏನು ಅಂತ ಪ್ರಶ್ನೆ ಕೇಳ್ತಾನೆ. ನಮಗೆ ಮಡಿದವರ ದಿಬ್ಬ, ತುಂಬಾ ಇಂಪಾರ್ಟೆಂಟು. ಮಡಿದವರ ದಿಬ್ಬ ಅಂದರೆ ನಮಗೆ ಲೋಥಾಲ್ ಅಂದರೆ ಗುಜರಾತಿ ಭಾಷೆಯಲ್ಲಿ ತುಂಬಾ ಇಂಪಾರ್ಟೆಂಟ್. ಇದು ಗುಜರಾತಿ ಭಾಷೆಯಲ್ಲಿ ಲೋಥಾಲ್ ಎಂದರೆ ಮಡಿದವರ ದಿಬ್ಬ ಅಂತ ಬರುತ್ತೆ. ಇನ್ನು ನಮಗೆ ಸಿಂಧು ನಾಗರಿಕತೆ ಅತಿ ದೊಡ್ಡ
ಒಂದು ನೆಲೆ ಆಗಿರುವಂತಹ ಮೆಹೆಂಜೋದಾರೋ ನೆಲೆ ಇದು ಸಿಂಧು ನಾಗರಿಕತೆಯ ಅತಿ ದೊಡ್ಡ ನೆಲೆ ಆಗಿರುತ್ತೆ. ಮೆಹೆಂಜೋದಾರೋ ಅಂದರೂ ಸಹ ಅರ್ಥ ಮಡಿದವರ ದಿಬ್ಬ ಆಗಿರುತ್ತೆ. ಇದು ಸಿಂಧು ಭಾಷೆಯಲ್ಲಾಗಿರ್ತದೆ ಸ್ನೇಹಿತರೆ. ಬಟ್ ಲೋಥಾಲ್ ಎಂಬುದು ಗುಜರಾತ್ ಭಾಷೆಯಲ್ಲಿ ಮಡಿದವರ ದಿಬ್ಬ ಆಗಿರುತ್ತೆ. ಎರಡಕ್ಕೂ ಸಹ ಒಂದೇ ಅರ್ಥ, ಬಟ್ ಭಾಷೆ ಚೇಂಜ್ ಆಗಿರುತ್ತೆ. ಇದನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನು ಲೋಥಾಲ್ ನಗರದ ಮೇಲೆ ಪ್ರಶ್ನೆ ಕೇಳಿದರೆ ಸಾಗರೋತ್ತರದ ವ್ಯಾಪಾರದ ಹೆಬ್ಬಾಗಿಲು ಯಾವುದು ಅಂತ ಕೇಳ್ತಾನೆ. ಸಾಗರೋತ್ತರದ ವ್ಯಾಪಾರದ ಹೆಬ್ಬಾಗಿಲು ಸಿಂಧು ನಾಗರಿಕತೆಯ ಸಂದರ್ಭದಲ್ಲಿ ಯಾವುದಾಗಿತ್ತು ಅಂತ ಪ್ರಶ್ನೆ ಕೇಳ್ತಾನೆ. ಲೋಥಾಲ್. ಏನೇ ಸಾಗರ ಅಂತ ಬರಲಿ ಲೋಥಾಲೆ ಅದಕ್ಕೆ ಸರಿ ಉತ್ತರ ಆಗಿರುತ್ತೆ. ನೆನಪಲ್ಲಿರಬೇಕು ಸ್ನೇಹಿತರೆ. ಇಷ್ಟು ಸಹ ಲೋಥಾಲ್ ಅಂತ ಬಂದಾಗ ಕಂಪಲ್ಸರಿ ನೀವು ನೆನಪಲ್ಲಿಟ್ಕೊಂಡಿರಲೇಬೇಕಾಗುತ್ತೆ. ಓಕೆ, ಇನ್ನೂ ಸಹ ತುಂಬ ಇವೇನು ಗುಜರಾತ್ ಆಗಿರ್ಬೋದು, ರಾಜಸ್ಥಾನ, ಹರಿಯಾಣ ಇಲ್ಲೆಲ್ಲ ನೆಲೆಗಳು ಕಂಡುಬರ್ತವೆ. ಮುಂದಿನ ಒಂದು ಸರಣಿಗಳನ್ನು ಬಿಡಿಸ್ತಾ ಅಲ್ಲೂ ಸಹ ಇದಕ್ಕೆ ಸಂಬಂಧಪಟ್ಟಂತೆ ನೆಲೆಗಳು ಬರ್ತವೆ. ಅವುಗಳ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾ ಬರ್ತೀನಿ ಸ್ನೇಹಿತರೆ. ಅಲ್ಲೂ ಸಹ ಸಾಲ್ವ್ ಮಾಡ್ತಾ ಬರ್ತೀನಿ. ಸದ್ಯಕ್ಕೆ ನಿಮಗೆ ಒಂದು ಟಾಸ್ಕ್ ಕೊಡ್ತೀನಿ. ಪಾಕಿಸ್ತಾನದಲ್ಲಿ ಯಾವೆಲ್ಲ ಒಂದು ಸಿಂಧು ನಾಗರಿಕತೆ ನೆಲೆ ಇದೆ ಮತ್ತು ಆಫ್ಘಾನಿಸ್ತಾನದಲ್ಲಿರುವಂತಹ 2 ಪ್ರಮುಖ ಸಿಂಧು ನಾಗರಿಕತೆಯ ನೆಲೆಗಳು ಯಾವುದು ಅಂತ ನೀವು ನೆನಪು ಮಾಡ್ಕೋಬೇಕು. ನೀವು ಆಲ್ರೆಡಿ ಓದಿರಲೇಬೇಕಾಗುತ್ತೆ ಅದನ್ನು. ಇನ್ನು ಹರಿಯಾಣದಲ್ಲಿ ಭಾರತದಲ್ಲಿ ಇತ್ತೀಚೆಗೆ ಅತಿ ದೊಡ್ಡ ಒಂದು ನೆಲೆ ದೊರಕಿರುತ್ತೆ. ಭಾರತದಲ್ಲಿ ಸಿಂಧು ನಾಗರಿಕತೆ ಅತಿ ದೊಡ್ಡ ನೆಲೆ ಯಾವುದು ಅಂತ, ಅದು ಹರಿಯಾಣದಲ್ಲಿದೆ. ಅದನ್ನು ನೀವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕು. ಮತ್ತು ಅದನ್ನು ಕಂಡುಹಿಡಿದವನು ಯಾರು ಅಂತಲೂ ಸಹ ನೀವು ನೆನಪು ಮಾಡ್ಕೊಳೋದಕ್ಕೆ ಟ್ರೈ ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಇದಕ್ಕೆ ಸರಿ ಉತ್ತರ ಬಂದು ನಮಗೇನು ಇಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಎಲ್ಲಿದೆ? ಗುಜರಾತ್ ರಾಜ್ಯದಲ್ಲಿದೆ ಲೋಥಾಲ್ ನಗರ. ನೆನಪಲ್ಲಿರಬೇಕು. ಇನ್ನು ಮುಂದಿನ ಪ್ರಶ್ನೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬಂದು ನಾವು ಸಂವಿಧಾನಕ್ಕೆ ಸಂಬಂಧಪಟ್ಟಿದ್ದು. ಈಗ ಆಲ್ರೆಡಿ ಹೇಳಿದಾಗೆ ಎಲ್ಲ ಸಬ್ಜೆಕ್ಟಲ್ಲೂ ಸಹ 2 ಪ್ರಶ್ನೆಗಳನ್ನು ತಗೊಳ್ತಾ ಬಂದು ಅದಕ್ಕೆ ಒಂದು 20 ಅಂಶಗಳನ್ನು ಕವರ್ ಮಾಡುವಂತಹ ಒಂದು ಉದ್ದೇಶ ಆಗಿರ್ತದೆ ಸ್ನೇಹಿತರೆ. ಓಕೆ, ಇಲ್ಲಿ ನೆಕ್ಸ್ಟ್ ಕೇಂದ್ರದಲ್ಲಿ ಸಂಪುಟ ಸಭೆಯ ಅಧ್ಯಕ್ಷತೆ ವಹಿಸುವಂತಹ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಿದ್ದಾನೆ. ಇಲ್ಲಿ ಕೇಂದ್ರದಲ್ಲಿ ಸಂಪುಟ ಸಭೆ ಅಂತ ಬರುತ್ತೆ. ಇಲ್ಲಿ ಕೇಂದ್ರ ಇದೆಯಾ, ರಾಜ್ಯ ಇದೆಯಾ ಅಂತ ನೀವು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ತಾ ಬರಬೇಕು ಸ್ನೇಹಿತರು. ಓಕೆ, ನಮಗೇನು ಈ ಕೇಂದ್ರ ಸಂಪುಟ ಸಭೆ, ಓಕೆ, ಕೇಂದ್ರ ಸಂಪುಟ ಸಭೆ ಅಂತ ಬಂದಾಗ ನಮಗೆ ಕ್ಯಾಬಿನೆಟ್ ಮಿನಿಸ್ಟ್ರಿ ಅಂತ ಏನು ಕರಿತಾ ಬರ್ತೀವಿ ಸೆಂಟ್ರಲಲ್ಲಿರುತ್ತೆ. ಇನ್ನು ರಾಜ್ಯದಲ್ಲಿ ರಾಜ್ಯ ಸಚಿವ ಸಂಪುಟ ಅಂತಿರುತ್ತೆ. ಕೇಂದ್ರದಲ್ಲಿ ಕೇಂದ್ರ ಸಚಿವ ಸಂಪುಟ ಅಂತಿರುತ್ತೆ. ನೋಡಿ, ಯಾರೇ ಒಂದು ಪೊಲಿಟಿ ಓದ್ತಾ ಇದ್ದೀರಿ ಅಂದರೆ ಅಲ್ಲಿ ರಾಷ್ಟ್ರಪತಿ ಬಗ್ಗೆ ಓದ್ತಾ ಇದ್ದರೆ ರಾಜ್ಯಪಾಲರನ್ನು ಆವಾಗಲೇ ಓದ್ಕೋಬೇಕು. ಅಲ್ಲಿ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಓದ್ತಾ ಇದ್ದರೆ ಅಲ್ಲಿ CM ಅನ್ನು ಆಗಲೇ ಓದ್ಕೋಬೇಕು. ಇಲ್ಲಿ ನೀವು ಅಟಾರ್ನಿ ಜನರಲ್ ಬಗ್ಗೆ ಓದ್ತಾ ಇದ್ದರೆ ಇಲ್ಲಿ ಅಡ್ವೊಕೇಟ್ ಜನರಲನ್ನು ಹಾಗೆ ಓದ್ಕೋಬೇಕು. ಸುಪ್ರೀಂ ಕೋರ್ಟ್ ಓದ್ತಾ ಇದ್ದರೆ ಹೈಕೋರ್ಟನ್ನು ಸಹ ಕಂಪ್ಯಾರಿಸನ್ ಮಾಡಿಕೊಂಡೇ ಓದ್ಕೋಬೇಕು. ಸಂವಿಧಾನ ಅಂತ ಬಂದಾಗ ನೀವು ಕಂಪ್ಲೀಟ್ ಕಂಪ್ಯಾರಿಸನಲ್ಲಿ ಓದ್ಕೊಳ್ತಾ ಹೋದಲ್ಲಿ ಮಾತ್ರ ಕ್ಲಾರಿಟಿ ನಿಮಗೆ ಸಿಗ್ತಾ ಬರುತ್ತೆ ಸ್ನೇಹಿತರೆ. ಸ್ವಲ್ಪ ಕೆಲವೊಂದು ಅಂಶಗಳು ಚೇಂಜ್ ಇರ್ತವೆ. ಹಾಗಾಗಿ ಕಂಪ್ಯಾರಿಸನ್ ಮಾಡ್ಕೊಂಡು ಓದಿದ್ದಲ್ಲಿ ಮಾತ್ರ ಸಂವಿಧಾನದಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಆಗಲ್ಲ. ಭಾರತದ ಮೊದಲ ಪ್ರಜೆ ರಾಷ್ಟ್ರಪತಿಗಳಾದರೆ ರಾಜ್ಯದ ಮೊದಲ ಪ್ರಜೆ ಒಂದು ರಾಜ್ಯಪಾಲರಾಗಿರ್ತಾರೆ. ಅದೇ ರೀತಿ ಪ್ರೈಮ್ ಮಿನಿಸ್ಟರ್ ಅಂತ ಬಂದಾಗ ಕೇಂದ್ರದ ಕಾರ್ಯಾಂಗದ ಒಂದು ಅಧ್ಯಕ್ಷರಾಗಿರ್ತಾರೆ. ರಾಜ್ಯದ ಕಾರ್ಯಾಂಗದ ಅಧ್ಯಕ್ಷ ಅಂತ ಕೇಳಿದರೆ CM ಆಗಿರ್ತಾರೆ. ಈ ರೀತಿ ನಮಗೆ ತಿಳ್ಕೊಬೇಕು. ಕಾನೂನಿನ ಅಧಿಕಾರಿ ಆಗಿರ್ಬೋದು, ಕೇಂದ್ರದಲ್ಲಿ ರಾಜ್ಯದಲ್ಲಾಗಿರ್ಬೋದು, ಈ ರೀತಿ ನಿಮಗೆ ಕಂಪ್ಯಾರಿಸನ್ ಮಾಡಿ ಕೊಟ್ಟಾಗ ಕನ್ಫ್ಯೂಷನ್ ಆಗಲ್ಲ ಮತ್ತು ಅವ್ರು ಯಾವುದೇ ರೀತಿ ಕೇಳಿದರೂ ಸಹ ನಿಮಗೆ ಗೊಂದಲ ಸೃಷ್ಟಿ ಆಗಲ್ಲ ಸ್ನೇಹಿತರು. ಓಕೆ, ಇಲ್ಲಿ ಕೇಂದ್ರ ಸಚಿವ ಸಂಪುಟ ಅಂತ ಬಂದ ತಕ್ಷಣ ಇಲ್ಲಿ ಯಾರ್ಯಾರು ಇರ್ತಾರೆ ಅಂತ ಪ್ರಶ್ನೆ ಕೇಳ್ತಾನೆ. ಪ್ರೈಮ್ ಮಿನಿಸ್ಟರ್ ಪ್ಲಸ್ ಕ್ಯಾಬಿನೆಟ್ ಸಚಿವರು ಇರ್ತಾರೆ. ಕ್ಯಾಬಿನೆಟ್ ಸಚಿವರು ಅಂದರೆ ಒಂದೊಂದಕ್ಕೆ ಸಂವಿಧಾನ ಬಾಡಿಗೆ ಮಿನಿಸ್ಟ್ರುಗಳು ಇರ್ತಾರಲ್ಲ, ಅದು ಕ್ಯಾಬಿನೆಟ್ ಸಚಿವರು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಆರೋಗ್ಯ ಸಚಿವರು ಅಂತ ಇರ್ತಾರೆ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವರು ಅಂತ ಇರ್ತಾರೆ, ಹಣಕಾಸು ಸಚಿವರು, ಗೃಹ ಮಂತ್ರಿಗಳು, ಇವನ್ನೆಲ್ಲ ಕ್ಯಾಬಿನೆಟ್ ಒಳಗೆ ಬರ್ತಾರೆ ಸ್ನೇಹಿತರೆ. ಅವನ್ನೆಲ್ಲ ಕ್ಯಾಬಿನೆಟ್ ಸಚಿವರು ಅಂತಲೂ ಸಹ ನಾವು ಕರಿತಾ ಬರ್ತೀವಿ. ಈ ಒಂದು ಕ್ಯಾಬಿನೆಟ್ ಸಚಿವರ ಒಂದು ಪರ್ಸೆಂಟೇಜ್ ಎಷ್ಟಿರಬೇಕಂತ ಹೇಳಿದರೆ, ಈ ಲೋಕಸಭೆ ಸದಸ್ಯರಿರ್ತಾರಲ್ಲ, ಲೋಕಸಭೆ ಸದಸ್ಯರ ಒಟ್ಟು 15% ಜನನನ್ನು ಕ್ಯಾಬಿನೆಟ್ ಸಚಿವರಾಗಿ ತಗೊಳ್ತಾ ಬರ್ತಾರೆ. ಇದು ತುಂಬಾ ಇಂಪಾರ್ಟೆಂಟು. ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆ ಕೇಳಿದ್ದಾನೆ. ಎಷ್ಟು % ಮೀರುವಂತಿಲ್ಲ ಕ್ಯಾಬಿನೆಟ್ ಸಚಿವರದ್ದು ಲೋಕಸಭೆಯ ಮೆಂಬರ್ಸಲ್ಲಿ ಅಂತ ಕೇಳಿದರೆ 15% ಮೀರುವಂತಿಲ್ಲ ಸ್ನೇಹಿತರೆ. ಇದು ಕಾಲ ತಕ್ಕಂತೆ ಚೇಂಜ್ ಮಾಡ್ಕೊಳ್ತಾ ಬರಬೇಕು. ಅದಕ್ಕೆ ಅಮೆಂಡ್ಮೆಂಟ್ ಮಾಡ್ತಾ ಇರ್ತಾರೆ. ರೀಸೆಂಟಾಗೂ ಸಹ ಅದಕ್ಕೆ ಅಮೆಂಡ್ಮೆಂಟನ್ನು ಸಹ ಮಾಡ್ತಾ ಬಂದಿದ್ದಾರೆ. ನೆನಪಲ್ಲಿರಬೇಕಾಗುತ್ತೆ. ಓಕೆ, ಇಲ್ಲಿ ಕ್ಯಾಬಿನೆಟ್ ಸಚಿವರಾಯಿತು, PM ಇರ್ತಾರೆ. ಸೊ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ನೋಡಿ, ಇಲ್ಲಿ ಇನ್ನೊಂದು ತಿಳ್ಕೊಳ್ಳಿ ಫ್ರೆಷರ್ಸು. ಕೇಂದ್ರ ಸರ್ಕಾರ ಅಂತ ಬಂದಾಗ ಇದು 3 ಜನನ ಒಳಗೊಂಡಿರುತ್ತೆ. ಯಾರ್ದು? ರಾಷ್ಟ್ರಪತಿಗಳಾಗಿರ್ಬೋದು ಮತ್ತು ಲೋಕಸಭೆ ರಾಜ್ಯಸಭೆಯನ್ನು ಒಳಗೊಂಡಿರ್ತದೆ ಸ್ನೇಹಿತರೆ. ಇದು ನೆನಪಿಟ್ಕೋಬೇಕು. ಇದು ಕೇಂದ್ರ ಸರ್ಕಾರ. ಇವನ್ನ ಸಂಸತ್ತು ಯಾವುದನ್ನು ಒಳಗೊಂಡಿದೆ ಅಂತ ಪ್ರಶ್ನೆ ಕೇಳಿದ್ರು ಸಹ ಅಷ್ಟೇ, ರಾಷ್ಟ್ರಪತಿ, ಲೋಕಸಭೆ ಮತ್ತು ರಾಜ್ಯಸಭೆಯನ್ನೇ ಒಳಗೊಂಡಿರುತ್ತೆ. ಬಟ್ ಕೇಂದ್ರ ಸಂಪುಟ ಸಭೆ ಯಾವುದನ್ನು ಒಳಗೊಂಡಿದೆ ಅಂತ ಕೇಳಿದರೆ PM ಮತ್ತು ಕ್ಯಾಬಿನೆಟ್ ಸಚಿವರನ್ನು ಮಾತ್ರ ಒಳಗೊಂಡಿರುತ್ತೆ. ಇದು 15% ಅನ್ನೋದು ಸಹ ಇಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರಸ್ತುತ ಇನ್ ಕೇಸ್ 545 ಇತ್ತಂದರೆ ಇದಕ್ಕೆ ನಾವು 15% ಮಾಡಿ ಎಷ್ಟು ಜನ ಕ್ಯಾಬಿನೆಟ್ ಸಚಿವರು ಪ್ರಸ್ತುತ ಇದ್ದಾರೆ ಅಂತ ನೀವು ಗಮನಿಸಬೇಕಾಗುತ್ತೆ. ಇದನ್ನು ಸಹ ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆ ಕೇಳಿದ್ದಾನೆ ಸ್ನೇಹಿತರೆ, ನೆನಪಲ್ಲಿರಬೇಕಾಗುತ್ತೆ. ಓಕೆ, ಇಲ್ಲಿ ಸಚಿವ ಸಂಪುಟ ಅಂತ ಬಂದಾಗ, ಕೇಂದ್ರ ಸಚಿವ ಸಂಪುಟ ಅಂತ ಬಂದಾಗ
ಕೇಂದ್ರ ಸಚಿವ ಸಂಪುಟ ಅಂತ ಬಂದಾಗ ಎಲ್ರಿಗೂ ಗೊತ್ತಿರುತ್ತೆ. ಕೇಂದ್ರ ಸರ್ಕಾರ ಅಂದ ತಕ್ಷಣ ಬಂದಾಗ ಅದಕ್ಕೆ ಹೆಡ್ ಯಾರು ಇರ್ತಾರೆ? ನಮ್ಮ ಪ್ರೈಮ್ ಮಿನಿಸ್ಟರ್ ಅವರೇ ಇರ್ತಾರೆ ಸ್ನೇಹಿತರೆ. ಪ್ರಸ್ತುತ ನರೇಂದ್ರ ಮೋದಿ ಅವರಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಸೊ ನೆಕ್ಸ್ಟು ಯಾವ ರೀತಿ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಲಾಗ್ತದೆ ಅಂತ ಕೇಳಿದರೆ, ನೆಕ್ಸ್ಟ್ ಈ ಪ್ರೈಮ್ ಮಿನಿಸ್ಟರಿಗೆ ಸಂಬಂಧಪಟ್ಟಂತೆ ಪ್ರೈಮ್ ಮಿನಿಸ್ಟರ್ ಯಾವುದಕ್ಕೆಲ್ಲ ಅಧ್ಯಕ್ಷ, ಈಗ ನಮಗೆ ಕೇಂದ್ರ ಸಚಿವ ಸಂಪುಟಕ್ಕೆ ಈ ಯಾರು ಪ್ರೈಮ್ ಮಿನಿಸ್ಟರ್ ಅಧ್ಯಕ್ಷ ಇರ್ತಾರೆ ಅಂತ ಗೊತ್ತಾಯ್ತು. ಇನ್ನು ಯಾವೆಲ್ಲದರಲ್ಲಿ ಇವರು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಲಾಗ್ತದೆ ಸ್ನೇಹಿತರೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಇನ್ನು ನಮಗೆ ನರೇಂದ್ರ ಮೋದಿ ಅವರಂತ ಬಂದಾಗ ಎಲ್ಲರೂ ಸಹ ಗೊತ್ತಿರ್ತಾರೆ, ನೀತಿ ಆಯೋಗವನ್ನು ಯಾವಾಗಲೂ ಮೀಟಿಂಗ್ ಮಾಡ್ತಾ ಇರ್ತಾರೆ, ಅಟೆಂಡ್ ಮಾಡ್ತಾ ಇರ್ತಾರೆ. ಅದರ ಅಧ್ಯಕ್ಷತೆಯನ್ನು ಅವರೇ ವಹಿಸ್ಕೊಂಡಿರ್ತಾರೆ. ನೆಕ್ಸ್ಟ್ ನಮಗೆ ಎರಡನೇದು ತುಂಬಾ ಇಂಪಾರ್ಟೆಂಟ್ ಆಗೋದು ಅಂತಾರಾಜ್ಯ ಮಂಡಳಿಗಳು, ಇಂಟರ್ ಕೌನ್ಸಿಲ್ ಅಂತ ಏನು ಕರಿತೀವಿ, ಇಂಟರ್ ಸ್ಟೇಟ್ ಕೌನ್ಸಿಲ್ ಅಂತ ಕರಿತಾ ಬರ್ತೀವಲ್ಲ, ಇದು ಏನು ನಮಗೆ ಸಂವಿಧಾನದ ವಿಧಿ 263 ತಿಳಿಸ್ಕೊಡುತ್ತೆ ನೋಡಿ. ಆ ವಿಧಿ 263ರಲ್ಲಿ ಅಂತಾರಾಜ್ಯ ಮಂಡಳಿಯ ಸ್ಥಾಪನೆಗೆ ಅವಕಾಶ ಕೊಟ್ಟಿದೆ. ಅದರ ಅಧ್ಯಕ್ಷತೆಯನ್ನು ನರೇಂದ್ರ ಮೋದಿ ಅವರು ಅಥವಾ ಪ್ರೈಮ್ ಮಿನಿಸ್ಟರ್ ಅವರೇ ವಹಿಸ್ಕೊಂಡಿರ್ತಾರೆ ಅನ್ನೋದನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನು NDC ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ 1957ರಲ್ಲಿ ಸ್ಥಾಪನೆ ಆಗಿರುತ್ತೆ. ಇದನ್ನು ಸಹ ಅಧ್ಯಕ್ಷತೆಯನ್ನು ಅವರೇ ವಹಿಸ್ಕೊಂಡಿರ್ತಾರೆ. ಇವೆರಡರಲ್ಲಿ ಸದಸ್ಯರು ಯಾರಿರ್ತಾರೆ, NDCಲಿ ಸದಸ್ಯರು ಯಾರೆಲ್ಲ ಇರ್ತಾರೆ ಅನ್ನೋದನ್ನ ನಿಮಗೆ ಟಾಸ್ಕ್ ಕೊಡ್ತಾ ಇದ್ದೀನಿ. ಅದು ತಿಳ್ಕೊಂಡಿದ್ದಲ್ಲಿ ಮಾತ್ರ ನೀವು ಸಂವಿಧಾನ ಈ ಟಾಪಿಕ್ ಪರ್ಫೆಕ್ಟ್ ಇದ್ದೀರಾ ಅಂತ ಅರ್ಥ. ಆ ಸದಸ್ಯರ ಮೇಲೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಇನ್ನು ಇವರು ಅಧ್ಯಕ್ಷತೆಯನ್ನು ರಾಷ್ಟ್ರೀಯ ಭಾವೈಕ್ಯತಾ ಒಂದು ಮಂಡಳಿ ಬಗ್ಗೆ ಬರುತ್ತೆ. ನಮಗೆ ರಾಷ್ಟ್ರೀಯ ಭಾವೈಕ್ಯತಾ ಮಂಡಳಿಯ ಅಧ್ಯಕ್ಷತೆ ಯಾರು ವಹಿಸ್ಕೊಂಡಿರ್ತಾರೆ ಅಂದರೆ ನಮ್ಮ ಒಂದು PM ಅವರೇ ವಹಿಸ್ಕೊಂಡಿರ್ತಾರೆ. 4 ಆಯಿತು. ನಂತರ ಇನ್ನು ತುಂಬಾ ಇಂಪಾರ್ಟೆಂಟು ರಾಷ್ಟ್ರೀಯ ಜಲಸಂಪನ್ಮೂಲ ಮಂಡಳಿ ಅಧ್ಯಕ್ಷತೆಯನ್ನು ಸಹ ನಮ್ಮ ಒಂದು ಪ್ರೈಮ್ ಮಿನಿಸ್ಟರ್ ವಹಿಸ್ಕೊಂಡಿರ್ತಾರೆ ಸ್ನೇಹಿತರೆ. ಇನ್ನು ತುಂಬಾ ಇಂಪಾರ್ಟೆಂಟ್, ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ತೀರಾ, ಅಣುಶಕ್ತಿ ಆಯೋಗ ಅಂತ ಬಂದಾಗ ಇದರ ಸಹ ಅಧ್ಯಕ್ಷತೆಯನ್ನು ನಮ್ಮ ಒಂದು ಪ್ರೈಮ್ ಮಿನಿಸ್ಟರ್ ಅವರೇ ವಹಿಸ್ಕೊಂಡಿರ್ತಾರೆ ನೋಡಿ. ಇವೆಲ್ಲನೂ ಸಹ ನೆನ್ಪಿಟ್ಕೊಳ್ಳಿ. ಈ ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಪ್ರೈಮ್ ಮಿನಿಸ್ಟರ್ ಅವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ ಅಥವಾ ವಹಿಸ್ಕೊಂಡಿಲ್ಲ ಅಂತ ಪ್ರಶ್ನೆಯನ್ನು ನಿಮಗೆ ಕೇಳಲಾಗ್ತದೆ. ಹಾಗಾಗಿ ಇಷ್ಟು ಅಂಶಗಳನ್ನು ಸಹ ನೆನ್ಪಿಟ್ಕೋಬೇಕಾಗುತ್ತೆ. ಸೊ ನಿಮ್ಮ ಟಾಸ್ಕ್ ಏನು ಅಂದರೆ, ಈ ಅಂತಾರಾಜ್ಯ ಮತ್ತು NDC ನೀತಿ ಆಯೋಗದ ಉಪಾಧ್ಯಕ್ಷರು ಹೆಂಗೆ ಆಯ್ಕೆ ಆಗ್ತಾರೆ, ಅದರಲ್ಲಿ ಎಷ್ಟು ಜನ ಸದಸ್ಯರು ಇರ್ತಾರೆ, ಯಾರೆಲ್ಲ ಉಪಾಧ್ಯಕ್ಷರು ಪ್ರಸ್ತುತ ಇದ್ದಾರೆ, ಯಾರು ಅಧ್ಯಕ್ಷರಿದ್ದಾರೆ, ಯಾರು CEO ಇದ್ದಾರೆ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ಇನ್ನು ರಾಷ್ಟ್ರೀಯ ಭಾವೈಕ್ಯತೆ ಮಂಡಳಿ ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂತ ನೀವು ತಿಳ್ಕೊಂಡಿರಲೇಬೇಕಾಗುತ್ತೆ. ಅಣುಶಕ್ತಿ ಆಯೋಗ ಅಂತ ಬಂದಾಗ ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂತ ತಿಳ್ಕೊಂಡಿರಲೇಬೇಕಾಗುತ್ತೆ. NDC ಸದಸ್ಯರು ಯಾರೆಲ್ಲ ಇರ್ತಾರೆ ಅನ್ನೋದನ್ನ ನೀವು ಕಂಪಲ್ಸರಿ ಓದಿರಲೇಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಹಾಗಾದರೆ ನಮಗೆ ಯಾವುದೇ ಒಂದು ಕೇಂದ್ರ ಅಂತ ಬಂದಾಗ ಅದರ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಳೋದು ಯಾರು? ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಾರೆ. ಇದಕ್ಕೆ ಸರಿ ಉತ್ತರ ಪ್ರಧಾನಮಂತ್ರಿ ಆಗಿರುತ್ತೆ. ನಮ್ಮ ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಹಣಕಾಸಿಗೆ ಸಂಬಂಧಪಟ್ಟಂತೆ ಸಂವಿಧಾನಕ್ಕೆ ಸಂಬಂಧಿಸಿರುವಂತಹ ಒಂದು ಪ್ರಶ್ನೆ ಆಗಿರ್ತದೆ ಸ್ನೇಹಿತರೆ. ಓಕೆ, ಇಲ್ಲಿ ನಮಗೆ ಈ ಹಣಕಾಸು ಮಸೂದೆಯನ್ನು ರಾಜ್ಯ ವಿಧಾನ ಮಂಡಲದಲ್ಲಿ ಅಂತ ಪ್ರಶ್ನೆ ಮಾಡ್ತಾ ಕೊಟ್ಟು ಯಾರು ಮಂಡಿಸ್ಬೋದು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾವುದೇ ಸದನದಲ್ಲಾದರೂ ಮಂಡಿಸ್ಬೋದಾ, ಅಥವಾ ಕೇವಲ ವಿಧಾನಸಭೆಯಲ್ಲಿ ಮಾತ್ರ ಮಂಡಿಸ್ಬೋದಾ, ಅಥವಾ ವಿಧಾನ ಪರಿಷತ್ತಲ್ಲಿ ಮಂಡಿಸ್ಬೋದು? ಈಗ ಆಲ್ರೆಡಿ ಹೇಳಿದಾಗೆ ನೆನ್ನೆ ಕ್ಲಾಸಲ್ಲಿ ಹೇಳಿದ್ದೀನಿ, ಒಂದು ವಿಧಾನ ಮಂಡಲ. ಓಕೆ, ವಿಧಾನ ಮಂಡಲ ಅಂತ ಬಂದಾಗ ನಮಗೆ ಅದರಲ್ಲಿ 2 ಇರ್ತವೆ. ಒಂದು ಯಾವುದು ವಿಧಾನಸಭೆ ಆಗಿರ್ಬೋದು ಮತ್ತು ವಿಧಾನ ಪರಿಷತ್ ಇರ್ತದೆ ಸ್ನೇಹಿತರೆ. ಕೆಲವೊಂದು ರಾಜ್ಯಗಳಲ್ಲಿ ಮಾತ್ರ ವಿಧಾನ ಪರಿಷತ್ ಇದೆ. ಯಾವೆಲ್ಲ ರಾಜ್ಯಗಳಿದೆ ಅನ್ನೋದನ್ನ ನೀವು ಕಂಪಲ್ಸರಿ ಓದಿರಲೇಬೇಕು. ಅಲ್ಲೂ ಸಹ ನಿಮಗೆ ಪ್ರಶ್ನೆಯನ್ನು ಕೇಳಲಾಗ್ತದೆ. ತುಂಬಾ ಇಂಪಾರ್ಟೆಂಟ್, ಯಾಕಂದರೆ ಎಲ್ಲನೂ ಹೇಳ್ತಾ ಬಂದರೆ ವಿಡಿಯೋ ಲೆಂತಿ ಆಗುತ್ತೆ. ಅದಕ್ಕೆ ಆದಂತಹ ಪ್ರಶ್ನೆಗಳು ಬಂದಾಗ ಅಲ್ಲಿ ನಿಮಗೆ ಕಂಪಲ್ಸರಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ಹಾಗಾದರೆ ನಮಗೆ ಪ್ರತಿಯೊಂದು ರಾಜ್ಯದಲ್ಲಾಗಿರ್ಬೋದು, ಇಲ್ಲಿ ರಾಜ್ಯ ಅಂತ ಕೇಳಿದ್ದೇನೆ. ಇಫ್ ಇನ್ ಕೇಸ್ ಇಲ್ಲಿ ಕೇಂದ್ರ ಇತ್ತಂದರೆ ಯಾವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ನೋಡ್ತಾ ಬರೋಣ. ಈಗ ಯಾವುದೇ ಒಂದು ರಾಜ್ಯದಲ್ಲಿ ಒಂದು ಹಣಕಾಸು ಮಸೂದೆಯನ್ನು ಮಂಡನೆ ಮಾಡಬೇಕಂದ್ರೆ ಕಂಪಲ್ಸರಿ ವಿಧಾನಸಭೆಯಲ್ಲೇ ಮಂಡನೆ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಕೇಂದ್ರದಲ್ಲೂ ಅಷ್ಟೇ ಹಣಕಾಸು ಮಸೂದೆಗೆ ಸಂಬಂಧಪಟ್ಟಂತೆ ಅದನ್ನು ಶುರು ಮಾಡಬೇಕಂತ ಹೇಳಿದರೆ ಲೋಕಸಭೆಯಲ್ಲೇ ಶುರು ಆಗ್ತಾ ಬರಬೇಕು. ಇವೆರಡು ಪಾಯಿಂಟು ತುಂಬಾ ಇಂಪಾರ್ಟೆಂಟ್. ರಾಜ್ಯದಲ್ಲಿ ಅಂತ ಕೇಳಿದರೆ ವಿಧಾನಸಭೆ, ಕೇಂದ್ರದಲ್ಲಿ ಹಣಕಾಸು ಮಸೂದೆಯನ್ನು ಮಂಡಿಸುವ ಅಧಿಕಾರ ಯಾರಿಗಿದೆ ಅಂದರೆ ಲೋಕಸಭೆಗಿದೆ. ಇಲ್ಲಿ ಯಾವುದೇ ಥರ ರಾಜ್ಯಸಭೆ ಆಗಿರ್ಬೋದು, ವಿಧಾನ ಪರಿಷತ್ತಿಗೆ ಅವಕಾಶ ಇರುವುದಿಲ್ಲ. ತುಂಬಾ ಇಂಪಾರ್ಟೆಂಟು. ಬಟ್ ಆ ಮಸೂದೆ ಮಂಡನೆ ಆಗ್ಬೋದು, ಕೇಂದ್ರದಲ್ಲಾಗಿರ್ಬೋದು, ರಾಜ್ಯದಲ್ಲಿ ಹಣಕಾಸು ಮಸೂದೆ ಮಂಡನೆ ಆಯ್ತಂದರೆ ಅದಕ್ಕೆ ಒಟ್ಟು ಇವರಿಗೆ ಯಾರಿಗೆ ವಿಧಾನ ಪರಿಷತ್ ಇದ್ದರೆ ಅದಕ್ಕೆ 14 ದಿನ ಸಮಯ ಕೊಡ್ತಾರೆ. ಏನಾದರೂ ಚೇಂಜಸ್ ಇದ್ದರೆ ಹೇಳೋದಕ್ಕೆ, ಅಥವಾ ಏನಾದರೂ ಮಾಡಬೇಕಾ ಅಥವಾ ಓಕೆ ಮಾಡಬೇಕಿಲ್ಲ ಅನ್ನೋದಕ್ಕೆ 14 ದಿನ ಪರ್ಮಿಷನ್ ಕೊಡ್ತಾ ಬರ್ತಾರೆ. ಸೊ ಲೋಕಸಭೆಯಲ್ಲೂ ಅಷ್ಟೇ ರಾಜ್ಯಸಭೆಗೆ ಕಳಿಸ್ಬಿಟ್ಟು 14 ದಿನ ಸಮಯವನ್ನು ಕೊಡ್ತಾ ಬರ್ತಾರೆ. ಇವರು ಅಕ್ಸೆಪ್ಟ್ ಮಾಡಲಿ ಬಿಡಲಿ, ಈ ಮಸೂದೆ 100% ಓಕೆ ಆಗೇ ಆಗಿಬಿಡುತ್ತೆ ಸ್ನೇಹಿತರೆ. ಒಂದು ರಾಜ್ಯಸಭೆ ಯಾವುದೇ ಕಾರಣ ಅದನ್ನು ತಿರಸ್ಕರಿಸುವಂತಿಲ್ಲ, ಮತ್ತು ವಿಧಾನಸಭೆಯೂ ಸಹ ಯಾವುದೇ ಕಾರಣಕ್ಕೂ ತಿರಸ್ಕರಿಸುವಂತಿಲ್ಲ. ವಿಧಾನ ಪರಿಷತ್ತನ್ನು ಸಹ ಯಾವುದೇ ಕಾರಣಕ್ಕೂ ತಿರಸ್ಕಾರ ಮಾಡುವಂತಿಲ್ಲ. ಸ್ಟೇಟ್ಮೆಂಟ್ಗಳು ನಾನು ಹೇಳ್ತಿರುವಂಥದ್ದು ಬಾಯಲ್ಲಿ ಹೇಳ್ತಾ ಇದ್ರು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಸ್ಟೇಟ್ಮೆಂಟು. ತುಂಬ ಕೇರ್ಫುಲ್ಲಾಗಿ ಗಮನಿಸಬೇಕು. ನಾನು ಏನೇ ಹೇಳಿದ್ರು ಸಹ ಅದು ಕಂಪಲ್ಸರಿ ಇಂಪಾರ್ಟೆಂಟ್ ಆಗಿರೋದನ್ನೇ ಹೇಳಿರ್ತೀನಿ ಸ್ನೇಹಿತರು. ಓಕೆ, ಸ್ಟೇಟ್ಮೆಂಟ್ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡೋದಲ್ಲ. ಓಕೆ, ಹಾಗಾದರೆ ವಿಧಾನ ಪರಿಷತ್ತು ಯಾವುದೇ ಕಾರಣಕ್ಕೂ ಹಣಕಾಸು ಮಸೂದೆಯನ್ನು ತಿರಸ್ಕರಿಸುವಂತಿಲ್ಲ. 14 ದಿನ ಸಮಯ ಕೊಟ್ಟಿರ್ತಾರೆ. ಅವ್ರು ಇಫ್ ಇನ್ ಕೇಸ್ 14 ದಿನದಲ್ಲಿ ಏನೂ ತೀರ್ಮಾನ ತೊಗೊಂಡಿಲ್ಲ ಅಂದರೆ ವಿಧಾನಸಭೆ ಅದನ್ನು ಅಂಗೀಕಾರ ಮಾಡಿಬಿಡುತ್ತೆ. ಅವ್ರು ಓಕೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಷ್ಟು ಅಂಗೀಕಾರ ಮಾಡುವಂತಹ ಒಂದು
ಪವರು ವಿಧಾನಸಭೆಗಾಗಿರ್ಬೋದು ಲೋಕಸಭೆಗೆ ಇರುತ್ತೆ ಅನ್ನೋದನ್ನ ತಿಳ್ಕೊಂಡಿರಲೇಬೇಕಾಗುತ್ತೆ. ಕೇವಲ 14 ದಿನ ಸಮಯ ಕೊಟ್ಟಿರ್ತಾರೆ. ಈ 14 ದಿನವೂ ಸಹ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದರೆ ನೆನಪಲ್ಲಿರಬೇಕು. ಯಾಕಂದರೆ ಹಣಕಾಸು ಮಸೂದೆಯನ್ನು ಏನಕ್ಕೆ ತಿರಸ್ಕಾರ ಮಾಡೋಕ್ಕಾಗಲ್ಲ ಅಂದರೆ, ಇದು ಹಣಕಾಸು ಮಸೂದೆ ಮುಂಚೆನೇ ರಾಷ್ಟ್ರಪತಿಗಳ ಸಹಿ ಆಗಿರುತ್ತೆ ಕೇಂದ್ರದಲ್ಲಿ. ರಾಜ್ಯದಲ್ಲಿ ರಾಜ್ಯಪಾಲರ ಸಹಿ ಆಗಿಬಿಟ್ಟೆ ಹಣಕಾಸು ಮಸೂದೆಯನ್ನು ಮಂಡನೆ ಮಾಡಿರ್ತಾರೆ ಸ್ನೇಹಿತರೆ, ನೆನಪಲ್ಲಿಡಬೇಕು. ಎಕ್ಸಾಮಲ್ಲಿ ಸ್ಟೇಟ್ಮೆಂಟ್ ಕೇಳ್ತಾನೆ, ರಾಜ್ಯದಲ್ಲಾಗಿರ್ಬೋದು ಕೇಂದ್ರದಲ್ಲಾಗಿರ್ಬೋದು ಹಣಕಾಸು ಮಸೂದೆ ಪ್ರಶ್ನೆ ಬಂತಂದರೆ ಕೇಂದ್ರದಲ್ಲಿ ರಾಷ್ಟ್ರಪತಿಗಳು ಮುಂಚೆನೇ ಅದಕ್ಕೆ ಸೈನ್ ಆಗಿಬಿಟ್ಟೆ ಕಳಿಸಿರ್ತಾರೆ, ರಾಜ್ಯಪಾಲರು ಮುಂಚೆನೇ ಸೈನ್ ಆಗಿಬಿಟ್ಟೆ ಕಳಿಸ್ತಾರೆ. ಹಾಗಾಗಿ ಅಲ್ಲಿ ಯಾವುದೇ ಥರ ಚೇಂಜಸ್ ಇರಲ್ಲ, ಅದನ್ನೇ ಮಂಡನೆ ಮಾಡ್ತಾರೆ. ಒನ್ಸ್ ಒಂದು ಹಣಕಾಸು ಮಸೂದೆ ಏನಾದರೂ ವಿಫಲ ಆಯ್ತಂದರೆ ಕಂಪ್ಲೀಟ್ ಮಂತ್ರಿಮಂಡಲನೇ ರಾಜೀನಾಮೆ ಕೊಡಬೇಕಾಗುತ್ತೆ. ಸ್ಟೇಟ್ಮೆಂಟು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ, ಇಷ್ಟು ಅಂಶಗಳು ಸಹ ಹಣಕಾಸು ಮಸೂದೆಯನ್ನು ತಿಳ್ಕೊಂಡಿರಬೇಕಾಗುತ್ತೆ. ಇನ್ನೂ ತುಂಬ ಬಾರಿ ಎಕ್ಸಾಂಪಲ್ ಪ್ರಶ್ನೆ ಆಗಿರೋದು, ಯಾವುದೇ ಒಂದು ಮಸೂದೆಯನ್ನು ಅದು ಹಣಕಾಸು ಮಸೂದೆನಾ ಅಥವಾ ಸಾಮಾನ್ಯ ಮಸೂದೆನಾ ಅಂತ ತಿಳಿಸೋದು ಯಾರು ಅಂತ ಕೇಳ್ತಾನೆ. ಸ್ಪೀಕರ್ ಅವರಾಗಿರ್ತಾರೆ, ಸಭಾಪತಿಗಳಾಗಿರ್ತಾರೆ. ಕೇಂದ್ರದಲ್ಲಿ ಲೋಕಸಭಾ ಸ್ಪೀಕರು, ರಾಜ್ಯದಲ್ಲಿ ವಿಧಾನಸಭೆಯ ಸ್ಪೀಕರ್ ಅವರಾಗಿರ್ತಾರೆ. ಯಾವುದೇ ಒಂದು ಮಸೂದೆ ಹಣಕಾಸು ಮಸೂದೆಯೋ ಅಥವಾ ಇಲ್ಲವೋ ಎಂದು ಪರಿಷ್ಕೃತಗೊಳಿಸೋದು ಯಾರು, ಅದನ್ನು ಪರಿಗಣನೆ ತಗೊಳ್ಳೋದು ಯಾರು ಅಂತ ಕೇಳಿದರೆ ಸ್ಪೀಕರ್, ಸಭಾಪತಿಗಳಾಗಿರ್ತಾರೆ. ಇದನ್ನು ಸಹ ತುಂಬ ಬಾರಿ ಪ್ರಶ್ನೆ ಆಗಿದೆ. ಹಾಗಾದರೆ ಇದಕ್ಕೆ ಉತ್ತರ ನಿಮಗೆ ಗೊತ್ತಾಗಿರ್ತಿಲ್ಲ, ಕೇವಲ ವಿಧಾನಸಭೆಯಲ್ಲಿ ಮಾತ್ರ ಮಂಡಿಸಬಹುದು ಅನ್ನೋದು ಸರಿ ಉತ್ತರ ಆಗಿರ್ತದೆ ಸ್ನೇಹಿತರೆ, ನೆನಪಲ್ಲಿರಬೇಕು. ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತೊಮ್ಮೆ ಸಹ ಅದನ್ನು ಕ್ಲಾರಿಟಿಯನ್ನು ನಿಮಗೆ ಕೊಡ್ತಾ ಬರ್ತೀನಿ. ಈಗ ಮುಂದಿನ ಪ್ರಶ್ನೆಗೆ ಹೋಗ್ತಾ ಬರೋಣ. ಓಕೆ, ನೆಕ್ಸ್ಟ್ ನಾವು ಜಿಯೋಗ್ರಫಿ ನೋಡಿ. ಹಣಕಾಸು ಮಸೂದೆ ಅಂತ ಬಂದಾಗ ಅದಕ್ಕೆ 1.5 ಗಂಟೆ ಕ್ಲಾಸಸ್ ಬೇಕು. ಮುಂದೆ ಪ್ರಶ್ನೆಗಳು ವಿಭಿನ್ನ ರೀತಿಯಲ್ಲಿ ಹಣಕಾಸು ಮಸೂದೆಗೆ ಸಂಬಂಧಪಟ್ಟಂತೆ ಕೇಳಿರ್ತಾರೆ. ಅಲ್ಲಿ ಆ ಟಾಪಿಕ್ ಬಂದಾಗ, ಆ ಪ್ರಶ್ನೆ ಬಂದಾಗ ನಿಮಗೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸದ್ಯಕ್ಕೆ ನಾನು ಹೇಳಿರೋದನ್ನ ನೀವು ಓದಿದರೆ ಸಾಕಾಗಿರುತ್ತೆ. ಹಾಗಾದರೆ ಇಂದಿನ ಜಿಯೋಗ್ರಫಿ ಪ್ರಶ್ನೆ ಅಂತ ಬಂದಾಗ, ಸೌರವ್ಯೂಹದಲ್ಲಿರುವಂತಹ ಅತ್ಯಂತ ದೊಡ್ಡ ಗ್ರಹ ಯಾವುದು? ಯಾಕಂದರೆ ಸೌರವ್ಯೂಹ ಸಿಸ್ಟಮ್ ಬಗ್ಗೆ ತುಂಬ ಬಾರಿ ಎಕ್ಸಾಮಲ್ಲಿ PCPSC ಪ್ರಶ್ನೆಗಳು, KSP ಡಿಪಾರ್ಟ್ಮೆಂಟಲ್ಲಿ 100% ಒಂದು ಪ್ರಶ್ನೆ ಫಿಕ್ಸ್ ಆಗಿರುತ್ತೆ ಯಾವಾಗಲೂ. ಹಾಗಾಗಿ ಆ ಉದ್ದೇಶ ಇಟ್ಕೊಂಡು ಈ ಪ್ರಶ್ನೆ ಕೇಳಿದ್ದಾರೆ. ಇದನ್ನು ಸಹ PSI 1998 ಪ್ರಶ್ನೆನೇ ಆಗಿರ್ತಾರೆ ಸ್ನೇಹಿತರೆ, ನೆನಪಲ್ಲಿರಬೇಕು. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಂಶಗಳನ್ನು ನೀವು ತಿಳ್ಕೊಂಡಿರಬೇಕು ಅಂತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಪ್ರಶ್ನೆ ಈ ರೀತಿ ಇದೆ, ಸೌರವ್ಯೂಹದಲ್ಲಿರುವಂತಹ ಅತ್ಯಂತ ದೊಡ್ಡ ಗ್ರಹ ಯಾವುದು? ಯಾವುದೇ ಒಂದು ನಾವು ಸೌರವ್ಯೂಹ ಅಂತ ತೊಗೊಂಡಾಗ ಯಾವ ಗ್ರಹ ಅತಿ ಪಕ್ಕದಲ್ಲಿದೆ, ಯಾವ ಗ್ರಹದಲ್ಲಿದೆ ಅಂತ ಪ್ರಶ್ನೆಯನ್ನು ನಿಮಗೆ ಕೇಳಲಾಗ್ತದೆ. ಸೊ ಇಲ್ಲಿ ಸೌರವ್ಯೂಹ ಅಂತ ಬಂದಾಗ ಕೆಲವೊಂದು ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಒಟ್ಟು ನಮಗೆ 8 ಗ್ರಹಗಳಿದೆ ಸೌರವ್ಯೂಹದಲ್ಲಿ ಅಂತ ಎಲ್ರಿಗೂ ಸಹ ಗೊತ್ತಿರುತ್ತೆ. ಅದನ್ನು ಮ್ಯಾಪ್ ವರ್ಕ್ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಮಗೆ ಈ ಸೌರವ್ಯೂಹವನ್ನು ಕಂಡುಹಿಡಿದವನು ಯಾರು ಅಂತ ಪ್ರಶ್ನೆ ಕೇಳ್ತಾನೆ. 1540ರಲ್ಲಿ ಕೊಪಾರ್ನಿಕಸ್ ಅಂತ ಇರ್ತಾರಲ್ಲ, ಈ ನಿಕೋಲಸ್ ಕೊಪಾರ್ನಿಕಸ್ ಅಂತ ಬರ್ತಾನೆ. ಈತ ಸೌರವ್ಯೂಹವನ್ನು ಕಂಡುಹಿಡಿದಿದ್ದಾನೆ ಸ್ನೇಹಿತರೆ 1540ರಲ್ಲಿ, ನೆನಪಲ್ಲಿರಬೇಕು. ಇದನ್ನು ಸಹ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಓಕೆ, ಇನ್ನು ನಮಗೆ ಗ್ರಹಗಳಂತ ಬರ್ತಾವಲ್ಲ, ಗ್ರಹಗಳ ಚಲನೆಯನ್ನು ಕಂಡುಹಿಡಿದವನು, ಗ್ರಹಗಳ ಚಲನ ನಿಯಮವನ್ನು ಕಂಡುಹಿಡಿದವನು ಯಾರು ಅಂತ ಕೇಳ್ತಾನೆ. ಜಾನ್ ಕೆಂಪ್ಲರ್ ಎಂಬಾತನು ಗ್ರಹಗಳ ಚಲನೆಯ ನಿಯಮವನ್ನು ಕಂಡುಹಿಡಿದಿರ್ತಾನೆ. ಇದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಭೂಕೇಂದ್ರಿತ ಅಂದರೆ ಭೂಮಿಯ ಸುತ್ತುವರಿತಿರೋದಾಗಿರ್ಬೋದು. ಭೂಕೇಂದ್ರಿತ ಮಾದರಿಯನ್ನು ಪರಿಚಯಿಸಿದವನು ಯಾರು ಅಂತ ಕೇಳ್ತಾನೆ, ಅಥವಾ ಭೂಕೇಂದ್ರ ಸಿದ್ಧಾಂತವನ್ನು ಪರಿಚಯ ಮಾಡಿದ್ದು ಟಾಲೆಮಿ ಅವರಾಗಿರ್ತಾರೆ, ನೆನ್ಪಿಡ್ಕೋಬೇಕು. ಇವೆಲ್ಲನೂ ಸಹ ಪ್ರಶ್ನೆಗಳು ಕೇಳಿದ್ದಾನೆ. ಸೊ ಕೊಪರ್ನಿಕಸ್, ಜಾನ್ ಕೆಪ್ಲರ್, ಟಾಲೆಮಿ ಅನ್ನೋದನ್ನ ನೆನ್ಪಿಡ್ಕೋಬೇಕಾಗುತ್ತೆ. ಇನ್ನು ನಮಗೆ ಭೂಮಿಯು ಗೋಳಾಕಾರವಾಗಿದೆ ಅಂತ ಹೇಳ್ಬಿಟ್ಟು ನಮಗೆ ಕಲ್ಪನೆ ಕೊಟ್ಟಿರ್ತಾನೆ, ಆತನೇ ಆರ್ಯಭಟ ಆಗಿರ್ತಾನೆ ಸ್ನೇಹಿತರೆ. ಮೊದಲ ಬಾರಿಗೆ ಭೂಮಿಯು ಗೋಳಾಕಾರದಲ್ಲಿದೆ ಅಂತ ನಮಗೆ ತಿಳಿಸ್ಕೊಟ್ಟಿದ್ದು ಆರ್ಯಭಟ ಆಗಿರ್ತಾನೆ, ನೆನ್ಪಿಡ್ಕೋಬೇಕು. ಇದನ್ನು ಸಹ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ, ಹಾಗಾಗಿ ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ, ಈಗ ನಾವು ಸ್ವಲ್ಪ ಈ ಸೌರವ್ಯೂಹದ ಬಗ್ಗೆ ನಿಮಗೊಂದು ಮ್ಯಾಪ್ ವರ್ಕ್ ಮೂಲಕ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಇಲ್ಲಿ ನೋಡಿ, ಈ ರೀತಿ ಇದೆ ಸೌರವ್ಯೂಹ ಅಂತ ಬಂದಾಗ ನಮಗೆ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಈ ರೀತಿ ಕೇಳಲಾಗ್ತದೆ. ಸೊ ಪ್ಲಾನೆಟ್ಸ್ ಇನ್ ಆರ್ಡರ್ ಅಂತ ಕೇಳ್ತಾ ಬರ್ತದೆ. ನಮಗೆ ಯಾವ ಎಲ್ಲ ಗ್ರಹಗಳು ನಮಗೆ ಆರ್ಡರ್ ವೈಸ್ ಇದ್ದಾವೆ ಅಂತ ಪ್ರಶ್ನೆಯನ್ನು ಕೇಳಲಾಗ್ತದೆ. ಸೊ ನಮಗೆ ಬುಧ ಗ್ರಹದಿಂದ ಹಿಡಿದು ನಮಗೆ ಅಪ್ ಟು ಯುರೇನಸ್, ನೆಪ್ಚೂನ್ ಮತ್ತು ಯುರೇನಸ್ವರೆಗೂ ಸಹ ಬರ್ತಾವಲ್ಲ, ಇಲ್ಲಿ ಪ್ರಶ್ನೆಗಳನ್ನು ನಿಮಗೆ ಆರ್ಡರ್ ವೈಸ್ ತಿಳ್ಕೊಂಡಿರಬೇಕಾಗುತ್ತೆ. ಅದು ನಿಮಗೆ ಹೇಳೋದಿಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಅದನ್ನು ಬಿಟ್ಟು ನೆಕ್ಸ್ಟ್ ಯಾವ ರೀತಿ ನಿಮಗೆ ಪ್ರಶ್ನೆಯನ್ನು ಕೇಳಲಾಗ್ತದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಓಕೆ, ಇಲ್ಲಿ ನೋಡಿ, ನಮಗೆ ಈ ಗ್ರಹಗಳಲ್ಲಿ ಒಟ್ಟು 8 ಗ್ರಹಗಳಿದಾವೆ ಅಂತ ಗೊತ್ತು. 9 ಗ್ರಹ ಇದ್ದು ಅದರಲ್ಲಿ ಪ್ಲೂಟೋವನ್ನು 2016ರಲ್ಲಿ ಚೆಕ್ ಗಣರಾಜ್ಯದ ಒಂದು ಸಮ್ಮೇಳನದಲ್ಲಿ ತೆಗೆದುಹಾಕಲಾಗಿದೆ. ಅದನ್ನು ಸಹ ಪ್ರಶ್ನೆ ಕೇಳಿದ್ದಾನೆ, ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ಇಲ್ಲಿ ಇನ್ನರ್ ಸೋಲಾರ್ ಸಿಸ್ಟಮ್, ಔಟರ್ ಸೋಲಾರ್ ಸಿಸ್ಟಮ್ ಅಂತ ಡಿವೈಡ್ ಮಾಡ್ತಾ ಬರ್ತಾನೆ ಸ್ನೇಹಿತರೆ. ಅಂದರೆ ಇವುಗಳನ್ನು ಒಳ ಗ್ರಹಗಳು ಮತ್ತು ಆಂತರಿಕ ಗ್ರಹಗಳು ಅಂತ ಕರೀತಾರೆ. ಇದನ್ನು ಬಾಹ್ಯ ಗ್ರಹಗಳಂತ ಕರೀತಾ ಬರ್ತಾರೆ. ನಿಮಗೆ ಆಂತರಿಕ ಗ್ರಹಗಳು, ಬಾಹ್ಯ ಗ್ರಹಗಳಂತ ಕೇಳೋದಿಲ್ಲ.
ಟೆರಿಸ್ಟೆರಿಯಲ್ ಪ್ಲಾನೆಟ್ಸ್ ಅಂತ ಯಾವುದನ್ನು ಕರಿತೀವಿ ಅಂತ ಪ್ರಶ್ನೆ ಕೇಳ್ತಾನೆ. ಮೊದಲ 4 ಗ್ರಹಗಳನ್ನು ನಾವು ಟೆರಿಸ್ಟೆರಿಯಲ್ ಪ್ಲಾನೆಟ್ಸ್ ಅಥವಾ ಅಂತರ್ಗ್ರಹಗಳು ಅಂತ ಕರಿತಾ ಬರ್ತೀವಿ, ಅಥವಾ ಒಳ ಗ್ರಹಗಳು ಅಂತ ಕರಿತಾ ಬರ್ತೀವಿ, ನೆನಪಲ್ಲಿರಬೇಕು. ಇನ್ನು ಔಟರ್ ಸೋಲಾರ್ ಸಿಸ್ಟಮನ್ನು ನಮಗೆ ಗ್ಯಾಸ್ ಅಥವಾ ಐಸ್ ಗೇನ್ಸ್ ಗ್ರಹಗಳು ಅಂತಲೂ ಸಹ ಕರಿತಾ ಬರ್ತೀವಿ, ಅಥವಾ ಗ್ಯಾಶಿಯಸ್ ಗ್ರಹಗಳಂತಲೂ ಸಹ ಇದನ್ನು ಕರಿತಾ ಬರ್ತಾರೆ, ಅಥವಾ ಬಾಹ್ಯ ಗ್ರಹಗಳಂತಲೂ ಸಹ ಕರೀತಾರೆ. ಆಮೇಲೆ 4 ನಾವು ಓಕೆ, ಫಸ್ಟ್ 4 ಏನಂತ ಕರೀತಾರೆ, ನೆಕ್ಸ್ಟ್ 4 ಏನಂತ ಕರೀತಾರೆ ಅನ್ನೋದನ್ನ ಪ್ರಶ್ನೆ ಕೇಳ್ತಾನೆ. PC ಹುಡುಗರು ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಮಾಡ್ಕೋಬಾರ್ದು ಓಕೆ ಫ್ರೆಶರ್ಗಳು. ಇನ್ನು ನಮಗೆ ಆಸ್ಟ್ರಾಯ್ಡ್ ಬೆಲ್ಟ್ ಆಗಿರ್ಬೋದು, ನಮಗೆ ಈ ಒಂದು ಕ್ಷುದ್ರ ಗ್ರಹಗಳು ಎಲ್ಲಿ ಕಂಡು ಬರುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. ಕ್ಷುದ್ರ ಗ್ರಹಗಳಲ್ಲಿ ನಮಗೆ ಅಂತರ್ಗ್ರಹದಲ್ಲಿ ಒಂದು ಮಂಗಳ ಗ್ರಹ ಆಗಿರ್ಬೋದು, ಮತ್ತು ಬಾಹ್ಯ ಗ್ರಹದಲ್ಲಿ ಒಂದು ಗುರು ಗ್ರಹದ ಮಧ್ಯೆ ನಮಗೆ ಕ್ಷುದ್ರ ಗ್ರಹಗಳು ಕಂಡು ಬರ್ತವೆ. ಅದನ್ನು ಆಸ್ಟ್ರಾಯ್ಡ್ ಬೆಲ್ಟ್ ಅಂತಲೇ ಕರೀತಾರೆ. ಕ್ಷುದ್ರ ಗ್ರಹವನ್ನು ಇಂಗ್ಲೀಷಲ್ಲಿ ಆಸ್ಟ್ರಾಯ್ಡ್ ಬೆಲ್ಟ್ ಅಂತಲೇ ಕರೀತಾನೆ. ಕೆಲವೊಮ್ಮೆ ಆಪ್ಷನ್ ಹೀಗೆ ಕೊಡ್ತಾನೆ, ಇಂಗ್ಲೀಷಲ್ಲೇ ನೆನ್ಪಿಡುವಂಥದ್ದು ಅವಶ್ಯಕತೆ ತುಂಬಾ ಇಂಪಾರ್ಟೆಂಟು. ಇದನ್ನು ನೀವು ಮಗು ಅಂತ ನೆನ್ಪಿಡ್ಕೋಬೇಕು. ಮಂಗಳ ಮತ್ತು ಗುರು ಗ್ರಹದ ನಡುವೆ ಕ್ಷುದ್ರ ಗ್ರಹಗಳು ಕಂಡು ಬರ್ತವೆ ಅನ್ನೋದನ್ನ ನೆನಪಲ್ಲಿ ಇಟ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಇನ್ನು ನಿಮಗೆ ಗ್ರಹಗಳಂತ ಬಂದು ಇದಕ್ಕೆ ಸಂಬಂಧಪಟ್ಟಂತೆ 100 ಪ್ರಶ್ನೆಗಳು ಕೇಳಿದ್ದಾನೆ. ಬಟ್ ಈ ಕಾನ್ಸೆಪ್ಟ್ ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಅಂತ ಹೇಳಿದ್ದೀನಿ. ನೋಡಿ, ನಮಗೆ ಸೌರವ್ಯೂಹದಲ್ಲಿ ಅತಿ ದೊಡ್ಡ ಗ್ರಹ ಯಾವುದು ಅಂತ ಕೇಳಿದರೆ ಅದು ನಮಗೆ ಜುಪಿಟರ್ ಅಂದರೆ ಗುರು ಗ್ರಹ ಆಗಿರುತ್ತೆ. ಅದು ತುಂಬಾ ಇಂಪಾರ್ಟೆಂಟ್. ಅಥವಾ ನಿಮಗೆ ಬಾಹ್ಯ ಗ್ರಹದಲ್ಲಿ ಅತಿ ದೊಡ್ಡ ಗ್ರಹ ಯಾವುದು ಅಂತ ಕೇಳಿದರೆ ಅದನ್ನು ಸಹ ಜುಪಿಟರ್ ಗುರು ಗ್ರಹನೇ ಆಗಿರುತ್ತೆ. ಬಟ್ ಅಂತರ್ಗ್ರಹದಲ್ಲಿ ಅತಿ ದೊಡ್ಡ ಗ್ರಹ ಯಾವುದು ಅಂತ ನಿಮಗೆ ಪ್ರಶ್ನೆಯನ್ನು ಕೇಳಲಾಗ್ತದೆ. ನೆನಪಲ್ಲಿರಬೇಕು, ಅಂತರ್ಗ್ರಹದಲ್ಲಿ ಅತಿ ದೊಡ್ಡ ಗ್ರಹ ಯಾವುದು ಅಂತ ಕೇಳಿದರೆ ಅದು ನಮ್ಮ ಒಂದು ಭೂಮಿ ಗ್ರಹ ಆಗಿರುತ್ತೆ. ಅರ್ಥ ನೆನಪಲ್ಲಿರಬೇಕು. ಇದನ್ನು ಸಹ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಮಾಡುವಂತಹ ಚಾನ್ಸಸ್ಸು ತುಂಬಾ ಇರ್ತದೆ ಸ್ನೇಹಿತರು. ಓಕೆ, ಬಾಹ್ಯ ಗ್ರಹ ಅಂತ ಕೇಳಿದರೆ ಜುಪಿಟರು, ಅಂತರ್ಗ್ರಹ ಅಂತ ಕೇಳಿದರೆ ಒಂದು ಭೂಮಿ ಆಗಿರುತ್ತೆ. ಅದನ್ನು ಬಿಟ್ಟರೆ ಥ್ರೋಔಟ್ ಸೌರವ್ಯೂಹದಲ್ಲಿ ಅತಿ ದೊಡ್ಡ ಗ್ರಹ ಯಾವುದು ಅಂತ ಕೇಳಿದರೆ ಅದು ನಮ್ಮ ಒಂದು ಗುರು ಗ್ರಹ ಆಗಿರುತ್ತೆ. ಅತಿ ಚಿಕ್ಕ ಗ್ರಹ ಯಾವುದು ಅಂತ ಕೇಳಿದರೆ ಅದು ಬುಧ ಗ್ರಹ ಆಗಿರುತ್ತೆ. ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬಾರ್ದು ಯಾವುದೇ ಕಾರಣಕ್ಕೂ. ಓಕೆ, ಈ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟ್ ಲೆವೆಲ್ ಪ್ರಶ್ನೆ ಕೇಳಿದರೆ ನಿಮಗೆ ಇಲ್ಲೇ ಕೇಳಲಾಗ್ತದೆ ಸ್ನೇಹಿತರೆ. ಅದನ್ನು ಬಿಟ್ಟರೆ ಸೂರ್ಯನ ಸುತ್ತ ಯಾವ ಒಂದು ದಿಕ್ಕಿನಲ್ಲಿ ಗ್ರಹಗಳು ಸುತ್ತುತ್ತವೆ, ಅಥವಾ ಭೂಮಿ ತನ್ನ ಸುತ್ತ ಯಾವ ದಿಕ್ಕಿನಲ್ಲಿ ಸುತ್ತುತ್ತೆ, ಎಷ್ಟಕ್ಕೆ ಡಿಗ್ರಿಯಲ್ಲಿ ಅದು ವಾಲಿದೆ ಅಂತ ನಿಮಗೆ ನೆಕ್ಸ್ಟ್ ಲೆವೆಲ್ ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗ್ತದೆ. ಓಕೆ, ಈಗ ಕಾನ್ಸೆಪ್ಟಿಗೆ ಬರೋಣ. ಓಕೆ, ಅಷ್ಟು ಸಹ ನಿಮಗೆ ಅರ್ಥ ಆಗಿರುತ್ತೆ ಅಂತ ಭಾವಿಸಿದ್ದೀನಿ. ಮುಂದೆ ಪ್ರಶ್ನೆಗಳು ಇದಕ್ಕೆ ಸಂಬಂಧಪಟ್ಟಂತೆ ತುಂಬ ಬರ್ತವೆ, ನೋಡ್ತಾ ಹೋಗೋಣ. ಸದ್ಯಕ್ಕೆ ಇದಕ್ಕೆ ಉತ್ತರ ಎಲ್ರಿಗೂ ಗೊತ್ತಿರುತ್ತೆ, ಗುರುಗ್ರಹ ಆಗಿರ್ತದೆ ಸ್ನೇಹಿತರೆ. ಇನ್ನು ಶುಕ್ರ ಗ್ರಹ ಅಂತ ಬಂದಾಗ ಅತ್ಯಂತ ಪ್ರಕಾಶಮಾನವಾಗಿ ಹೊಳೆಯುವಂತಹ ಗ್ರಹ ಯಾವುದು, ಮತ್ತು ಉಪಗ್ರಹಗಳನ್ನು ಹೊಂದಿರುವಂತಹ ಗ್ರಹ ಯಾವುದು ಅಂತ ಕೇಳಿದರೆ ಅದು ಶುಕ್ರ ಗ್ರಹ ಆಗಿರುತ್ತೆ. ಇನ್ನು ಉಂಗುರಗಳನ್ನು ಅತಿ ಹೆಚ್ಚಾಗಿ ಉಂಗುರಗಳನ್ನು ಒಳಗೊಂಡಿರುವಂತಹ ಗ್ರಹ ಅಂತ ಕೇಳಿದರೆ, ಅಥವಾ ಸುಂದರವಾಗಿರುವಂತಹ ಗ್ರಹ ಅಂತ ಕೇಳಿದರೆ, ಅಥವಾ ತೇಲುವಂತಹ ಗ್ರಹ ಅಂತ ಕೇಳಿದರೆ ಅದು ಶನಿ ಗ್ರಹ ಆಗಿರ್ತದೆ ಸ್ನೇಹಿತರೆ, ನೆನಪಲ್ಲಿಟ್ಕೋಬೇಕಾಗುತ್ತೆ. ಇನ್ನು ಯುರೇನಸ್ ಅಂತ ಬಂದಾಗ ಇದನ್ನು ಕಂಡುಹಿಡಿದವನು ಯಾರು ಅಂತ ಪ್ರಶ್ನೆ ಕೇಳ್ತಾ ಬರ್ತಾನೆ. ಈ ಶುಕ್ರ ಮತ್ತು ಯುರೇನಸ್ ಇದೆಯಲ್ಲ, ಇವು ಹಿಮ್ಮುಖವಾಗಿ ಒಂದು ಚಲಿಸುವಂತಹ ಗ್ರಹಗಳಾಗಿದೆ. ಹಿಮ್ಮುಖವಾಗಿ ಚಲಿಸುವಂತಹ ಅಥವಾ ದಿಕ್ಕುಗಳನ್ನು ಒಳಗೊಂಡಿರುವ ಗ್ರಹಗಳು ಕೇಳಿದರೆ ಶುಕ್ರ ಮತ್ತು ಯುರೇನಸ್ ಆಗಿರುತ್ತೆ ಸ್ನೇಹಿತರೆ. ಮತ್ತು ಯಾವ ಗ್ರಹಗಳು ಉಪಗ್ರಹಗಳನ್ನು ಒಳಗೊಂಡಿಲ್ಲ ಅಂದರೆ ಫಸ್ಟ್ ಮತ್ತು ಸೆಕೆಂಡ್, ಬುಧ ಮತ್ತು ಶುಕ್ರ ಗ್ರಹಗಳು ಉಪಗ್ರಹಗಳನ್ನು ಒಳಗೊಂಡಿರಲ್ಲ. ಇದನ್ನು ಸಹ ಪ್ರಶ್ನೆ ತುಂಬ ಬಾರಿ ಕೇಳಿದ್ದಾನೆ. ಸೊ ಇದಕ್ಕೆ ಸರಿ ಉತ್ತರ ಗುರುಗ್ರಹ ಆಗಿರುತ್ತೆ, ನೆನಪಲ್ಲಿರಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆನ ನೋಡ್ತಾ ಬರೋಣ. ಸೊ ನೆಕ್ಸ್ಟ್ ಪ್ರಶ್ನೆ ಈ ರೀತಿ ಇದೆ, ವಾಯುಮಾನದ ಒತ್ತಡವನ್ನು ಅಳೆಯುವಂತಹ ಉಪಕರಣ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದನ್ನು ಅಷ್ಟೇ 1998 PSI ಪ್ರಶ್ನೆ ಆಗಿರ್ತಾರೆ ಸ್ನೇಹಿತರೆ, ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ. ಸೊ ವಾಯುಮಾನದ ಒತ್ತಡ ಅಂತ ಕೇಳಿದೆ ನೋಡಿ, ಇಲ್ಲಿ ತುಂಬಾ ಇಂಪಾರ್ಟೆಂಟು. ಒತ್ತಡ ಅಂದರೆ ಬಂದಾಗ ನಾವು ಪ್ರೆಷರ್ ಅಂತ ಕರಿತಾ ಬರ್ತೀವಿ. ಸೊ ನೆಕ್ಸ್ಟ್ ಟೆಂಪರೇಚರ್ ಅಂತ ಬಂದಾಗ ನಾವು ಉಷ್ಣಾಂಶ ಅಂತ ಕರಿತಾ ಬರ್ತೀವಿ, ಎಲ್ಲರೂ ಸಹ ಗೊತ್ತಿರುತ್ತೆ. ಇಲ್ಲಿ ಪ್ರೆಷರ್ ಜಾಸ್ತಿ ಆದರೆ ಉಷ್ಣಾಂಶನೂ ಜಾಸ್ತಿ ಆಗುತ್ತೆ, ಉಷ್ಣಾಂಶ ಜಾಸ್ತಿ ಆದರೆ ಪ್ರೆಷರು ಜಾಸ್ತಿ ಆಗುತ್ತೆ. ನಂತರ ಉಷ್ಣಾಂಶ ಕಡಿಮೆ ಆಯಿತು ಅಂದರೆ ಪ್ರೆಷರು ಸಹ ಕಡಿಮೆ ಆಗ್ತಾ ಬರ್ತದೆ ಸ್ನೇಹಿತರೆ. ನೀವು ವಾಯುಮಂಡಲದ ರಚನೆ ಅಂತ ಬಂದಾಗ ನಿಮಗೆ ಹಲವಾರು ಲೇಯರನ್ನು ನೋಡ್ತಾ ಬರ್ತೀವಿ. ಪರಿವರ್ತನಾ ಮಂಡಲ, ಟ್ರೋಪೋಸ್ಪಿಯರ್ ಅಂತ ಕರಿತೀವಿ. ಈ ಟ್ರೋಪೋಸ್ಪಿಯರಲ್ಲಿ ಉಷ್ಣಾಂಶ ಜಾಸ್ತಿ ಮೇಲಕ್ಕೆ ಹೋದಂತೆ ಏನಾಗುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ, ಕಡಿಮೆ ಆಗ್ತಾ ಬರ್ತದೆ. ಇನ್ನು ಪ್ರೆಷರ್ ಒತ್ತಡನೂ ಅಷ್ಟೇ, ಪರಿವರ್ತನಾ ಮಂಡಲದಲ್ಲಿ ಮೇಲಕ್ಕೆ ಹೋದಂತೆ ಒತ್ತಡಕ್ಕೆ ಏನಾಗುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ, ಅದನ್ನು ಸಹ ಕಡಿಮೆ ಆಗ್ತಾ ಬರುತ್ತೆ, ನೆನಪಲ್ಲಿಟ್ಕೋಬೇಕಾಗುತ್ತೆ. ಸೊ ಇಲ್ಲಿ ಆಲ್ಮೋಸ್ಟ್ ಇವೆರಡೂ ಸಹ ಈಕ್ವಲ್ ಆಗಿ ಇರ್ತವೆ ಸ್ನೇಹಿತರೆ. ಪರಿವರ್ತನಾ ಮಂಡಲದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಏನಾಗುತ್ತೆ ಅಂತ ಸ್ಟೇಟ್ಮೆಂಟ್ ಮೂಲಕ ಪ್ರಶ್ನೆ ಕೇಳ್ತಾನೆ, ಕಡಿಮೆ ಆಗುತ್ತೆ. ಒತ್ತಡನೂ ಸಹ ಇಲ್ಲಿ ಕಡಿಮೆ ಆಗ್ತಾ ಬರುತ್ತೆ, ನೆನಪಲ್ಲಿರಬೇಕು, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಓಕೆ, ನಂತರ ನಮಗೆ ಈ ಒತ್ತಡವನ್ನು ಅಳೆಯುವಂತಹ ಮಾನ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಬಾರೋಮೀಟರ್ ಆಗಿರುತ್ತೆ. ಹಳೆ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ನೆನ್ನೆ ಕ್ಲಾಸಲ್ಲಿ ಅಥವಾ ಮೊನ್ನೆ ಕ್ಲಾಸಲ್ಲಿ. ನಂತರ ನಮಗೆ ಉಷ್ಣಾಂಶವನ್ನು ಅಳೆಯಲು ನಮಗೆ ಯಾವುದನ್ನು ಬಳಸ್ತೀವಿ, ಥರ್ಮೋಮೀಟರನ್ನು ಬಳಸ್ತಾ ಬರ್ತೀವಿ. ಥರ್ಮೋಮೀಟರಲ್ಲಿ ಯಾವುದನ್ನೆಲ್ಲ ಬಳಸ್ತಾರೆ, ಅವಕ್ಕೆ ಯಾಕೆ ಬಳಸ್ತಾರೆ, ಆಲ್ಕೋಹಾಲ್ ಆಗಿರ್ಬೋದು, ಪಾದರಸ ಆಗಿರ್ಬೋದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೆ. ಈ ಸಂದರ್ಭದಲ್ಲಿ ನೀವು ಅದನ್ನು ನೆನಪು ಮಾಡ್ಕೋಬೇಕಾಗುತ್ತೆ. ಇನ್ನು ಅಲ್ಟಿಮೀಟರ್ ಅಂತ ಬಂದಾಗ ಇದು ಎತ್ತರವನ್ನು ಅಳೆಯುವಂತಹ ಒಂದು ಮಾನ ಆಗಿರುತ್ತೆ. ಇದು ನಮಗೆ ಹೈಡ್ರೋಮೀಟರ್ ಅಂತ ಬಂದಾಗ ಓಕೆ, ಇದು ದ್ರವಗಳ ಸಾಂದ್ರತೆ. ಓಕೆ, ನೆನಪಲ್ಲಿರಬೇಕು, ತುಂಬಾ ಇಂಪಾರ್ಟೆಂಟ್. ಇವೆಲ್ಲ ಜನರಲ್ ಸೈನ್ಸಲ್ಲಿ ಬರ್ತವೆ. ದ್ರವಗಳ ಒಂದು ಸಾಂದ್ರತೆಯನ್ನು ಅಳೆಯುವಂತಹ ಮಾನ ಯಾವುದು ಅಂತ ಕೇಳಿದರೆ ಹೈಡ್ರೋಮೀಟರ್ ಆಗಿರುತ್ತೆ.
ಹೈಗ್ರೋಮೀಟರ್ ಅಂತ ಬಂದಾಗ ಇದು ನಮಗೆ ಎಕ್ಸಾಮಲ್ಲಿ ತುಂಬ ಬಾರಿ ಪ್ರಶ್ನೆ ಕೇಳಿದ್ದೇನೆ, ಕನ್ಫ್ಯೂಷನ್ ಮಾಡೋದಕ್ಕೆ. ಇದು ವಾತಾವರಣದ ಆರ್ದ್ರತೆ, ಒಂದು ಹ್ಯುಮಿಡಿಟಿಯನ್ನು ಅಳೆಯಲು ಬಳಸೋದು ಹೈಗ್ರೋಮೀಟರ್. ಕನ್ಫ್ಯೂಷನ್ ಮಾಡ್ಕೊಡ್ದು. ಹೈಡ್ರೋಮೀಟರ್ ಅಂದರೆ ದ್ರವಗಳು, ಅಂದರೆ ನೀರಿನ ಥರ ಅಂತ ನೆನ್ಪಿಟ್ಕೋಬೇಕು. ಹೈಡ್ರೋಜನ್ ಎಲ್ಲ ನೀರಿಗೆ ಸಂಬಂಧಪಟ್ಟಿದ್ದು. ಇನ್ನು ಹೈಗ್ರೋ ಅಂತ ಬಂದರೆ ಆರ್ದ್ರತೆಯ ಬಗ್ಗೆ ಅಳೆಯುವಂತಹ ಮಾನ ಆಗಿರುತ್ತೆ. ಇನ್ನು ಬಾರೋಮೀಟರ್ ಅಂತ ಬಂದಾಗ ಇದಕ್ಕೆ ಸರಿ ಉತ್ತರ ಬಾರೋಮೀಟರ್ ಒತ್ತಡಕ್ಕೆ ಸಂಬಂಧಪಟ್ಟಿದ್ದು, ನೆನ್ಪಿಟ್ಕೋಬೇಕಾಗುತ್ತೆ. ಅಲ್ಟಿಮೀಟರ್ ಇದು ಎತ್ತರಕ್ಕೆ ಸಂಬಂಧಪಟ್ಟಿದ್ದು, ಇದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಇಲ್ಲಿ ಕಾನ್ಸೆಪ್ಟ್ ಹೇಳಿದ್ನಲ್ಲ, ಉಷ್ಣಾಂಶ ಮತ್ತು ಪ್ರೆಷರ್ ಅಂತ, ಇದು ತುಂಬಾ ಇಂಪಾರ್ಟೆಂಟ್. ಇನ್ನು ಪ್ರತಿ 1 ಕಿಲೋಮೀಟರ್ಗೆ ಪರಿವರ್ತನಾ ಮಂಡಲದಲ್ಲಿ ಎತ್ತರಕ್ಕೆ ಹೋದಂತೆ ಎಷ್ಟು ಡಿಗ್ರಿ ಉಷ್ಣಾಂಶ ಕಡಿಮೆ ಆಗುತ್ತೆ ಅನ್ನೋದನ್ನ ಸಹ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ನಿಮಗೆ ಕೇಳಲಾಗ್ತದೆ ಸ್ನೇಹಿತರೆ. ನೀವೇ ಅದನ್ನು ಓದಿರಲೇಬೇಕು. ಓದಿದ್ದೀರಂದರೆ ನೀವು ಆಲ್ಮೋಸ್ಟ್ PCಲಿ ರೇಸಲ್ಲಿದ್ದೀರ ಅಂತ ಅರ್ಥ. ಅದೇ ರೀತಿ ಪ್ರೆಷರ್, ಒತ್ತಡನೂ ಅಷ್ಟೇ. ನಮಗೆ ಮೇಲಕ್ಕೆ 1000 ಮೀಟರ್ ಅಥವಾ 1 ಕಿಲೋಮೀಟರ್ ಎತ್ತರಕ್ಕೆ ಹೋದಂತೆ ಪ್ರೆಷರು ಅಂದರೆ ಒತ್ತಡ ಎಷ್ಟು ಕಡಿಮೆ ಆಗುತ್ತೆ ಅನ್ನೋದು ಸಹ ನೀವು ತಿಳ್ಕೊಂಡಿದ್ದೆ ಆದಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದ್ದೀರಾ ಅಂದರೆ 100% ನೀವು ರೇಸಲ್ಲಿದ್ದೀರಾ ಅಂತ ಅರ್ಥ. ಗೊತ್ತಿಲ್ಲ ಅಂದರೆ ಮತ್ತೊಮ್ಮೆ ಅದನ್ನು ರಿವಿಷನ್ ಮಾಡಿಕೊಂಡೆ ಮುಂದಿನ ಪ್ರಶ್ನೆಗೆ ನೀವು ಹೋಗ್ತಾ ಬರಬೇಕಾಗುತ್ತೆ. ಇದಕ್ಕೆ ಸರಿ ಉತ್ತರ ಬಂದು ನಮಗೆ ಬಾರೋಮೀಟರ್. ಮುಂದಿನ ಪ್ರಶ್ನೆ. ಮುಂದಿನ ಪ್ರಶ್ನೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಮಗೆ ಪ್ರಶ್ನೆಗಳನ್ನು, 2 ಪ್ರಶ್ನೆಗಳನ್ನು ನೋಡ್ತಾ ಬರೋಣ. ಸೊ ಇಲ್ಲಿ ತುಂಬ ಬಾರಿ ಎವರ್ಗ್ರೀನ್ ಪ್ರಶ್ನೆ ಆಗಿರ್ತಿದ್ದು, ಫೋಟೋಸಿಂಥಸಿಸ್ ಅಂದರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಂತ ಏನು ಕರಿತೀವಿ. ಫೋಟೋಸಿಂಥಸಿಸ್ ಅಂದರೆ ದ್ವಿತೀಯ ಸಂಶ್ಲೇಷಣೆ. ಕೆಲವೊಮ್ಮೆ PC ಎಕ್ಸಾಮ್ಗಳಲ್ಲಿ ಡೈರೆಕ್ಟ್ ಇಂಗ್ಲೀಷಲ್ಲೇ ಕೊಡ್ತಾ ಬರ್ತಾನೆ, ಹಾಗಾಗಿ ಕೆಲವೊಂದು ಪದಗಳನ್ನು ನೀವು ಕಂಪಲ್ಸರಿ ಇಂಗ್ಲೀಷಲ್ಲೇ ಓದಿರಬೇಕಾಗುತ್ತೆ. ಸೊ ಇಲ್ಲಿ ಫೋಟೋಸಿಂಥಸಿಸ್ ಆಗಲು ಸೂಕ್ತವಾಗಿರುವಂತಹ ಬೆಳಕು ಯಾವುದು ಅಂತ ಪ್ರಶ್ನೆ ಕೇಳಿದೆ. ಅಂದರೆ ನಮಗೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯಲು ಈ ಕೆಳಗಿನ ಯಾವ ಬೆಳಕು ಅಗತ್ಯ ಇದೆ, ಅತಿ ಹೆಚ್ಚಾಗಿ ಸೂಕ್ತವಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ತುಂಬ ಸಿಂಪಲ್ ಆಗಿರುವಂಥ ಪ್ರಶ್ನೆ. 1998 PSI ಎಕ್ಸಾಮಲ್ಲಿ ಕೇಳಿರುವಂತಹ ಪ್ರಶ್ನೆ ಆಗಿರ್ತದೆ ಸ್ನೇಹಿತರೆ. ಇದನ್ನು ನಿಮಗೆ ಒಂದು ಇಮೇಜ್ ಮೂಲಕ ತಿಳಿಸ್ಕೊಡ್ತಾ ಬರ್ತೀನಿ, ತುಂಬ ಸುಲಭವಾಗಿ ಅರ್ಥ ಆಗ್ತಾ ಬರುತ್ತೆ. ಇದರಲ್ಲಿ ನಾನಾ ರೀತಿಯಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಸೊ ಇಲ್ಲಿ ನೋಡಿ, ಇಮೇಜ್ ಈ ರೀತಿ ಇದೆ. ನಮಗೆ ಫೋಟೋಸಿಂಥಸಿಸ್ ಅಂತ ಬಂದಾಗ ಇಮೇಜ್ ಯಾವುದೇ ಒಂದು ಸಸ್ಯಗಳು ಫೋಟೋಸಿಂಥಸಿಸ್ ಹೇಗಾಗುತ್ತೆ ಅಂತ ಕೇಳ್ತಾನೆ. ನಮಗೆ ಫೋಟೋಸಿಂಥಸಿಸ್ಸು ಯಾವ ರೀತಿ ಕನ್ವರ್ಟ್ ಆಗುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. ಫೋಟೋಸಿಂಥಸಿಸ್ ಅಂತ ಬಂದಾಗ ಇದು ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಒಂದು ಸೌರಶಕ್ತಿಯಿಂದ ಕೆಮಿಕಲ್ ಅಂದರೆ ರಿಯಾಕ್ಷನ್ ಆಗಿಬಿಟ್ಟು ಫೋಟೋಸಿಂಥಸಿಸ್ ಆಗೋದಲ್ವ. ಹಾಗಾಗಿ ಕೆಮಿಕಲ್ ಅಂದರೆ ರಾಸಾಯನಿಕ ಶಕ್ತಿ, ಸೌರಶಕ್ತಿಯಿಂದ ರಾಸಾಯನಿಕ ಶಕ್ತಿಗೆ ಫೋಟೋಸಿಂಥಸಿಸ್ ಆಗುತ್ತೆ ಸ್ನೇಹಿತರೆ. ಅದನ್ನು ಫೋಟೋಟ್ರೋಪಿಸಮ್ ಅಂತಲೂ ಸಹ ಕರೀತಾರೆ. ಎಕ್ಸಾಮಲ್ಲಿ ಪ್ರಶ್ನೆ ಕೇಳ್ತಾನೆ, ಫೋಟೋಟ್ರೋಪಿಸಮ್ ಅಂದರೆ ಏನು ಅಂತ. ಫೋಟೋಟ್ರೋಪಿಸಮ್ ಅಂದರೆ ಸೌರಶಕ್ತಿಯಿಂದ ರಾಸಾಯನಿಕ ಶಕ್ತಿಗೆ ಕ್ರಿಯೆ ಆಗೋದಕ್ಕೆ ನಾವು ಫೋಟೋಟ್ರೋಪಿಸಮ್ ಅಂತ ಕರಿತಾ ಬರ್ತೀವಿ. ಅಥವಾ ಸೂರ್ಯನ ಕಡೆಗೆ ಬಾಗೋದಕ್ಕೆ ಎಲೆಗಳನ್ನು ಫೋಟೋಟ್ರೋಪಿಸಮ್ ಅಂತಲೂ ಸಹ ನಾವು ಕರಿತಾ ಬರ್ತೀವಿ. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು, ನೆನಪಲ್ಲಿರಬೇಕಾಗುತ್ತೆ. ಸೊ ಇಲ್ಲಿ ನಮಗೆ ಈ ಒಂದು ಸೌರಶಕ್ತಿ ಅಂತ ಬಂದಾಗ ನಮಗೆ ಏನಾಯಿತು, ಸೌರಶಕ್ತಿ ಅಂದರೆ ಎಲ್ಲಿಂದ ಬರುತ್ತೆ, ಸೂರ್ಯನಿಂದ ಬರುವಂತಹ ಬೆಳಕಿಂದ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಜರುಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ನೋಡಿ, ಲೈಟ್ ಅಂತ ಇದೆ, ಇದು ಸೂರ್ಯ ಆಗಿರ್ತದೆ, ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಸೂರ್ಯನ ಕಿರಣಗಳು ಡೈರೆಕ್ಟ್ ಎಲೆ ಮೇಲೆ ಬಿದ್ದಾಗ ಫೋಟೋಸಿಂಥಸಿಸ್ ಕ್ರಿಯೆ ಕ್ರಿಯೇಟ್ ಆಗುತ್ತೆ. ಬಟ್ ಇದಕ್ಕೆ ಫೋಟೋಸಿಂಥಸಿಸ್ ಆಗೋದಕ್ಕೆ ಯಾವೆಲ್ಲ ಅಂಶಗಳು ಕಂಪಲ್ಸರಿ ಬೇಕು ಅಂತ ಪ್ರಶ್ನೆಯನ್ನು ಕೇಳಲಾಗ್ತದೆ. ನಮಗೆ ಕಾರ್ಬನ್ ಡೈಆಕ್ಸೈಡ್ ಕಂಪಲ್ಸರಿ ಬೇಕಾಗುತ್ತೆ, ಮತ್ತು ಅದಕ್ಕೆ ತಕ್ಕಂತೆ ಸ್ವಲ್ಪ ನೀರು ಸಹ ಬೇಕಾಗುತ್ತೆ ಸ್ನೇಹಿತರೆ. ಎಕ್ಸಾಮಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ಫೋಟೋಸಿಂಥಸಿಸ್ ಅಥವಾ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ನೀರು ಎಲ್ಲಿಂದ ಸಿಗುತ್ತೆ, ಎಲೆಗಳು ಅಥವಾ ನಮಗೆ ಗಿಡಗಳು ನೀರು ಎಲ್ಲಿಂದ ತಗೊಳ್ತಾವೆ ಅಂತ ಪ್ರಶ್ನೆ ಕೇಳ್ತಾನೆ. ನೋಡಿ, ಇಲ್ಲಿ ಇಮೇಜ್ ಹಾಕಿದೆನಲ್ಲ, ಬೇರುಗಳ ಮೂಲಕ ನೀರು ಸಿಗುತ್ತೆ. ಇದು ತುಂಬಾ ಇಂಪಾರ್ಟೆಂಟು ಪ್ರಶ್ನೆ ಆಗಿದೆ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ನೀರು ಎಲ್ಲಿಂದ ಸಿಗುತ್ತೆ ಅಂದರೆ ಬೇರುಗಳ ಮೂಲಕ ಅದು ಇರಲ್ಪಡುತ್ತೆ ಸ್ನೇಹಿತರೆ, ನೆನ್ಪಿಟ್ಕೋಬೇಕು. ಅದಕ್ಕೆ ತಕ್ಕಂತೆ ಕಾರ್ಬನ್ ಡೈಆಕ್ಸೈಡ್ ಬೇಕಾಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ನೀರಿತ್ತಂದರೆ ಆಟೋಮೆಟಿಕ್ ಫೋಟೋಸಿಂಥಸಿಸ್, ಸೂರ್ಯನ ಬೆಳಕು ಬಿದ್ದಾದಮೇಲೆ ಅದು ನಮಗೆ ಆಕ್ಸಿಜನನ್ನು ಕೊಡ್ತಾ ಬರ್ತದೆ ಸ್ನೇಹಿತರೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ರಾತ್ರಿ ವೇಳೆ ಅತಿ ಹೆಚ್ಚಾಗಿ ಯಾಕೆ ಮರದ ಕೆಳಗೆ ಮಲಗಬಾರ್ದು ಅಂತ ಹೇಳಿದರೆ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೀತಾ ಇರುತ್ತೆ. ಆಗ ಕಾರ್ಬನ್ ಡೈಆಕ್ಸೈಡನ್ನು ಬೆಳಕಿಗೋಸ್ಕರ ಅದು ತಗೊಳ್ತಾ ಇರುತ್ತೆ. ಅತಿ ಹೆಚ್ಚಾಗಿ ಕಾರ್ಬನ್ ಡೈಆಕ್ಸೈಡ್ ನೈಟ್ ಹೊತ್ತು ಬಿಡುಗಡೆ ಮಾಡೋದ್ರಿಂದ ನೈಟ್ ಹೊತ್ತು ಮರದ ಕೆಳಗೆ ಮಲಗೋದು ಡೇಂಜರ್ ಅಂತ ವೈಜ್ಞಾನಿಕವಾಗಿ ಹೇಳ್ತಾ ಬರ್ತಾರೆ. ಸ್ಟೇಟ್ಮೆಂಟು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ನೆಕ್ಸ್ಟ್ ನಾವು ನೋಡ್ತಾ ಬರೋಣ ಇದರಲ್ಲೇ. ಸೊ ನೋಡಿ, ಈ ರೀತಿ ಇದೆ ಕೆಮಿಕಲ್ ಫಾರ್ಮುಲಾ ಅಂತ ಬಂದಾಗ ನಮಗೆ 6CO2. CO2 ಅಂದ್ರೇನು ಕಾರ್ಬನ್ ಡೈಆಕ್ಸೈಡ್ ಆಗಿರುತ್ತೆ, ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು ನಮಗೆ ನೀರು ಬೇಕಾಗುತ್ತೆ, 6H2O ಬೇಕಾಗುತ್ತೆ. ಇಲ್ಲಿ ಫೋಟೋಸಿಂಥಸಿಸ್ ನಡಿಬೇಕಾದ್ರೆ ನಮಗೆ ಏನು ಒಂದು ಸೋಲಾರ್ ಎನರ್ಜಿಯಿಂದ ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಆಗೋದಕ್ಕೆ ನಾವು ಫೋಟೋಸಿಂಥಸಿಸ್ ಅಂತ ಕರಿತಾ ಬರ್ತೀವಿ, ನೆನಪಲ್ಲಿರಬೇಕು. ಇದ್ರಗಡೆಯಿಂದ ಯಾವ ಒಂದು ಶುಗರ್ ಅಂಶ ಜಾರಿಗೆ ಹೊರಬರುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. ಗ್ಲೂಕೋಸ್ ಅಂಶ ಜಾರಿಗೆ ಬರುತ್ತೆ. ಗ್ಲೂಕೋಸ್ನ ರಾಸಾಯನಿಕ ಸೂತ್ರ ತುಂಬಾ ಇಂಪಾರ್ಟೆಂಟು, PCಲಿ ಆಲ್ರೆಡಿ ಪ್ರಶ್ನೆ ಆಗಿದೆ, ನೆನ್ಪಿಡ್ಕೋಬೇಕು. C6H12 ಆಗಿರ್ತದೆ ಸ್ನೇಹಿತರೆ. ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ನು ಹೊರಗಡೆ ಬರುತ್ತೆ ಅನ್ನೋದನ್ನ ನೆನ್ಪಿಡ್ಕೋಬೇಕಾಗುತ್ತೆ. ಗ್ಲೂಕೋಸು ಇದರ ಮೂಲಕ ಬರುವಂತಹ ಅನಿಲ ಯಾವುದು, ಫೋಟೋಸಿಂಥಸಿಸ್ ಮೂಲಕ ಹೊರಬರುವಂತಹ ಅನಿಲ ಯಾವುದು ಅಂತ ಕೇಳಿದರೆ ಆಕ್ಸಿಜನ್ನು. ಫೋಟೋಸಿಂಥಸಿಸ್ ಕ್ರಿಯೆಗೆ ಬೇಕಾಗುವಂತಹ ಅನಿಲ, ಕನ್ಫ್ಯೂಷನ್ ಮಾಡ್ಕೋಬಾರ್ದು, ಬೇಕಾಗುವಂತಹ ಅನಿಲ ಯಾವುದು ಅಂತ ಕೇಳಿದರೆ ಕಾರ್ಬನ್ ಡೈಆಕ್ಸೈಡ್.
ಫೋಟೋಸಿಂಥಸಿಸಿಂದ ಹೊರಬರುವಂತಹ ಅನಿಲ ಯಾವುದು ಅಂತ ಕೇಳಿದರೆ ಅದು ಆಕ್ಸಿಜನ್ ಆಗಿರುತ್ತೆ, ಆಮ್ಲಜನಕ. ನೆನಪಲ್ಲಿ ಇಟ್ಕೋಬೇಕು, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಯಾವ ರೀತಿಯಾದ ಒಂದು ಪ್ರಶ್ನೆ ಕೇಳಿ ನೀವು ಉತ್ತರಿಸೋಕ್ಕೆ ರೆಡಿ ಆಗಿರಬೇಕು. ಮತ್ತು ಯಾವ ಒಂದು ಕಾರ್ಬೋಹೈಡ್ರೇಟ್, ನಮಗೇನು ಕಾರ್ಬೋಹೈಡ್ರೇಟ್ ಅಂದರೆ ಗ್ಲೂಕೋಸ್ ಆಗಿರ್ಬೋದು, ಫ್ರಕ್ಟೋಸ್ ಇವೆಲ್ಲ ಬರ್ತಾವಲ್ಲ, ಕಾರ್ಬೋಹೈಡ್ರೇಟ್ಸಲ್ಲಿ ಬರುತ್ತೆ. ಯಾವ ಕಾರ್ಬೋಹೈಡ್ರೇಟು ಫೋಟೋಸಿಂಥಸಿಸ್ ಕ್ರಿಯೆಯಿಂದ ಹೊರಗಡೆ ಬರುತ್ತೆ ಅಂತ ಪ್ರಶ್ನೆ ಕೇಳ್ತಾನೆ. ಗ್ಲೂಕೋಸ್ ಹೊರಗಡೆ ಬರುತ್ತೆ, ನೆನಪಲ್ಲಿರಬೇಕು. ಇದನ್ನು ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಷ್ಟು ಸಹ ನಿಮಗೆ ಕ್ಲಾರಿಟಿ ಸಿಕ್ಕಿರುತ್ತಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗಾದರೆ ಇದಕ್ಕೆ ಉತ್ತರ ನಾನೇನು ಹೇಳೋದೇ ಬೇಡ, ನಿಮಗೆ ಗೊತ್ತಾಗುತ್ತೆ. ಸೊ ಯಾವ ಉತ್ತರ, ಫೋಟೋಸಿಂಥಸಿಸ್ಗೆ ಏನು ಬೆಳಕು ಬೇಕು, ನಮ್ಮ ಒಂದು ಸೂರ್ಯನ ಬೆಳಕು ಬೇಕಾಗಿರ್ತದೆ. ತುಂಬಾ ಇಂಪಾರ್ಟೆಂಟ್ ಆಗಿರ್ತೀನಿ. ಸೂರ್ಯನ ಬೆಳಕಿನಿಂದ ಬರುವಂಥದ್ದು ಏನು ನಮಗೆ ಹೈಡ್ರೋಜನ್ ಆಗಿ ಅತಿ ಹೆಚ್ಚಾಗಿ ಬರ್ತದೆ, ಮತ್ತು ಹೀಲಿಯಂ, ಹೈಡ್ರೋಜನ್ ಮತ್ತು ಹೀಲಿಯಂ ಹೊರಗಡೆ ಬರ್ತವೆ ಸ್ನೇಹಿತರೆ. ಹೈಡ್ರೋಜನ್ ಹೀಲಿಯಂ ಆಗಿ ಕನ್ವರ್ಟ್ ಆಗೋದಕ್ಕೆ ನಾವೇನಂತ ಕರಿತೀವಿ, ಒಂದು ಬೈಜಿಕ ಒಂದು ಸಮ್ಮಿಲನ ಅಂತಲೂ ಸಹ ಕರಿತಾ ಬರ್ತೀವಿ. ನಕ್ಷತ್ರಗಳಲ್ಲೂ ಅಷ್ಟೇ ಬೈಜಿಕ ಸಮ್ಮಿಲನನೇ ಇರುತ್ತೆ ಅನ್ನೋದು ಎಲ್ರಿಗೂ ಸಹ ಗೊತ್ತಿರುತ್ತೆ. ಇದು ಸಹ ಮುಂದೆ ಬೈಜಿಕ ಸಮ್ಮಿಲನ ವಿಧಾನ ಅಂದರೆ ನ್ಯೂಕ್ಲಿಯರ್ ಫಿಷನ್ ಮತ್ತು ನ್ಯೂಕ್ಲಿಯರ್ ಫ್ಯೂಷನ್ ಅಂತೆಲ್ಲ ಬರ್ತವೆ. ಅದು ಟಾಪಿಕನ್ನು ಮುಂದೆ ಕ್ವಶನ್ ಬಂದಾಗ ತಿಳಿಸ್ಕೊಡ್ತಾ ಬರ್ತೀನಿ. ಇವನು ಸಹ ತುಂಬಾ ಕನ್ಫ್ಯೂಷನ್ ಆಗುವಂಥ ಟಾಪಿಕ್ ಆಗಿರುತ್ತೆ. ಅದಕ್ಕೆ ಇಲ್ಲಿ ತಿಳಿಸ್ಕೊಟ್ಟಿಲ್ಲ, ಮುಂದೆ ತಿಳಿಸ್ಕೊಡ್ತಾ ಬರ್ತೀನಿ ಸ್ನೇಹಿತರೆ, ನೆನಪಲ್ಲಿರಬೇಕಾಗುತ್ತೆ. ಸೊ ಇದಕ್ಕೆ ಸರಿ ಉತ್ತರ ಸೂರ್ಯನ ಬೆಳಕು. ಓಕೆ, ನೆಕ್ಸ್ಟ್ ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಸೊ ಮುಂದಿನ ಪ್ರಶ್ನೆ ವಿಜ್ಞಾನಕ್ಕೆ ಮತ್ತೊಂದು ಪ್ರಶ್ನೆ ಆಗಿರುತ್ತೆ. ಇಲ್ಲಿ ದಿಢೀರ್ ಚೈತನ್ಯ ತುಂಬಲು ಕ್ರೀಡಾಪಟುಗಳಿಗೆ ಏನು ನೀಡಬೇಕು ಅಂತ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ ಸ್ನೇಹಿತರೆ. ದಿಢೀರ್ ಚೈತನ್ಯ ಅಂದರೆ ಸಡನ್ನಾಗಿ ಆತನಿಗೆ ಒಬ್ಬ ಕ್ರೀಡಾಪಟುಗೆ ಎನರ್ಜಿ ಬರೋಕ್ಕೆ, ಫಾರ್ ಎಕ್ಸಾಂಪಲ್ ಕೂತಿರ್ತಾನೆ, ಸುಸ್ತಾಗಿರುತ್ತೆ. ಸೊ ಹಾಗಾಗಿ ಅವ್ನಿಗೆ ಏನಾದರೂ ಸಡನ್ನಾಗಿ ಏನಾದರೂ ಕೊಡಬೇಕಲ್ಲ, ಆ ಟೈಮಲ್ಲಿ ಏನೇನೋ ತಿನ್ಸೋದಲ್ಲ, ಅದು ಒಂದು ಹೃದಯಕ್ಕೆ ಸಂಬಂಧ ಕಾಯಿಲೆ ಬಂದುಬಿಡ್ತವೆ. ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ರೋಗಗಳು ಬರೋದಂಥ ಚಾನ್ಸಸ್ಸು ತುಂಬಾ ಇರ್ತವೆ ಸ್ನೇಹಿತರೆ. ಹಾಗಾಗಿ ಕ್ರೀಡಾಪಟುಗಳಿಗೆ ಇಂಥದೇ ಕೊಡಬೇಕು ಅನ್ನೋದೊಂದು ಚಾಯ್ಸಸ್ ಇರುತ್ತೆ. ಸೊ ದಿಢೀರ್ ಚೈತನ್ಯ ನೀಡಲು ಆತನಿಗೆ ಯಾವ್ದು ಕೊಟ್ಟರೆ ತುಂಬ ಉತ್ತಮ ಅಂತ ಇಲ್ಲಿ ಪ್ರಶ್ನೆಯನ್ನು ನಿಮಗೆ ಕೇಳಲಾಗಿದೆ ಸ್ನೇಹಿತರೆ. ಇಲ್ಲಿ ಕ್ರೀಡಾಪಟುಗಳು ಅಂತ ಬಂದಾಗ ಇಲ್ಲಿ ಕೊಬ್ಬು ಯಾವುದೇ ಥರ ಕೊಡೋಕೆ ಹೋಗ್ಬಾರ್ದು. ಯಾಕಂದರೆ ಕೊಬ್ಬು ಅಂತ ಬಂದಾಗ ನಮಗೆ ಅದು ತುಂಬಾ ಇಂಪಾರ್ಟೆಂಟ್. ಅದೇ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಏನು ಚೈತನ್ಯ ತರುವಂಥದ್ದೇನು ಆಗಿರೋದಿಲ್ಲ. ಜಸ್ಟ್ ಅದು ನಮ್ಮ ದೇಹಕ್ಕೆ ಕೊಬ್ಬು ಅನ್ನೋದು ಸ್ವಲ್ಪ ಅವಶ್ಯಕತೆ ಇರಬೇಕು ಅಂತ ಅಷ್ಟೇ ನಮಗೆ ತಿಳಿಸ್ಕೊಡ್ತಾ ಬರ್ತಾರೆ. ಏನು ಲಿಪಿಡ್ಗಳಂತೆಲ್ಲ ಕರಿತಾ ಬರ್ತೀವಿ, ಅಷ್ಟೇ ಆಗಿರುತ್ತೆ. ಅದೇನು ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ. ಓಕೆ, ಕಬ್ಬುಗಳು ಅಂತ ಬಂದಾಗ ನಮಗೆ ಲಿಪಿಡ್ ಅಂತ ಕರಿತಾ ಬರ್ತೀವಿ. ನೆಕ್ಸ್ಟ್ ಪ್ರೋಟೀನ್ ಅಂತ ಬಂದಾಗ ಪ್ರೋಟೀನು ದೇಹದ ನಿರ್ಮಾಣಕ್ಕಾಗಿರ್ತಾನೆ ಅಷ್ಟೇ. ಅಂದರೆ ದೇಹಕ್ಕೆ ಒಂದು ದಪ್ಪ ಮಾಡೋಕ್ಕಾಗಿರ್ಬೋದು, ಸಣ್ಣ ಆಗಿರ್ಬೋದು, ಮತ್ತು ಬಾಡಿ ಬಿಲ್ಡರ್ಸ್ ಅಂತಲೇ ಕರಿತಾ ಬರ್ತೀವಿ ಪ್ರೋಟೀನ್ಗಳನ್ನು. ದೇಹ ನಿರ್ಮಾಣಕಾರಿಗಳಾಗಿರ್ತವೆ, ಬಟ್ ಯಾವುದೇ ಥರ ಎನರ್ಜಿ ಕೊಡೋದಿಲ್ಲ, ನೆನಪಲ್ಲಿರಬೇಕಾಗುತ್ತೆ. ಇನ್ನು ವಿಟಮಿನ್ನು ಅಷ್ಟೇ, ಇವು ದೇಹವನ್ನು ಕಂಟ್ರೋಲಾಗಿ ಇಡೋದಕ್ಕೆ, ಅಂದರೆ ನಿಯಂತ್ರಕಗಳು ಅಂತ ಸಹ ಕರಿತಾ ಬರ್ತೀವಿ. ದೇಹವನ್ನು ಕಂಟ್ರೋಲಲ್ಲಿ ಇಡೋಕ್ಕೆ ಮಾತ್ರ ವಿಟಮಿನ್ಗಳನ್ನು ಬಳಸ್ತಾ ಬರ್ತೀವಿ. ಬಟ್ ಕಾರ್ಬೋಹೈಡ್ರೇಟ್ ಇದೆಯಲ್ಲ, ಈ ಕಾರ್ಬೋಹೈಡ್ರೇಟು ಮತ್ತು ಲಿಪಿಡ್ಸ್ ಅಂತ ಬರ್ತವೆ. ಓಕೆ, ಕಾರ್ಬೋಹೈಡ್ರೇಟು ಮತ್ತು ಲಿಪಿಡ್ಸ್ ಅಂತ ಬರ್ತವೆ. ಇವು ನಮಗೆ ಶಕ್ತಿ ಉತ್ಪಾದಕಗಳಾಗಿರ್ತವೆ. ತುಂಬಾ ಇಂಪಾರ್ಟೆಂಟ್. ಅಂದರೆ ಶಕ್ತಿಯನ್ನು, ಸಡನ್ನಾಗಿ ಶಕ್ತಿಯನ್ನು ಕೊಡುವಂತಹ ಉತ್ಪಾದಕಗಳು ನಮಗೆ ಕಂಡುಬರೋದು ಕಾರ್ಬೋಹೈಡ್ರೇಟ್ಗಳಲ್ಲಿ ಸ್ನೇಹಿತರೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು, ನೆನಪಲ್ಲಿರಬೇಕಾಗುತ್ತೆ. ಅದರಲ್ಲಿ ಅತಿ ಹೆಚ್ಚಾಗಿ ನಮಗೆ ಕಾರ್ಬೋಹೈಡ್ರೇಟ್ಗಳನ್ನು ಸಡನ್ನಾಗಿ ಚೈತನ್ಯ ನೀಡಲು, ಫಾರ್ ಎಕ್ಸಾಂಪಲ್ಲು ನಮಗೆ ರನ್ನಿಂಗ್ ಮಾಡಬೇಕಾದ್ರೆ ಕಿತ್ತಳೆಹಣ್ಣು ಎಲ್ಲ ತಿಂತಾ ಬರ್ತೀವಿ. ಅದರಲ್ಲಿ ಸ್ವೀಟ್ ಇರುತ್ತೆ, ಸುಕ್ರೋಸ್, ಫ್ರಕ್ಟೋಸ್, ಲಿಕ್ಟೋಸ್ ಏನೇನೋ ಬರ್ತಾವಲ್ಲ, ಆ ಕಾರ್ಬೋಹೈಡ್ರೇಟಿಗೆ ಉದಾಹರಣೆಗಳು. ಅವೆಲ್ಲ ಅಂಶಗಳು ಕಿತ್ತಳೆಹಣ್ಣಲ್ಲಿರ್ತವೆ, ಮತ್ತು ಮೋಸಂಬಿಯಲ್ಲಿರ್ತವೆ. ಸೊ ಇವೆಲ್ಲ ಸಡನ್ನಾಗಿ ಮನುಷ್ಯನಿಗೆ ಎನರ್ಜಿ ಕೊಡುವಂಥದ್ದಾಗಿರ್ತದೆ. ಮತ್ತು ನಮಗೇನು ಗ್ಲೂಕೋಸನ್ನು ಕೊಡ್ತಾ ಬರ್ತಾರೆ. ಓಕೆ, ಎಲ್ಲರೂ ಸಹ ನೀವು ಟೇಸ್ಟ್ ಮಾಡಿರ್ತೀರ. ನಾವು ಚಿಕ್ಕ ವಯಸ್ಸಲ್ಲಿ ಒಂದು ಸ್ಪೋರ್ಟ್ಸ್ ಕ್ರೀಡಾಕೂಟದಲ್ಲಿ ಭಾಗಿಯಾಗಬೇಕಾದ್ರೆ ಗ್ಲೂಕೋಸನ್ನು ಕೊಡ್ತಾಯಿದ್ರು. ಸೊ ಅವೆಲ್ಲ ಕಾರ್ಬೋಹೈಡ್ರೇಟಿಗೆ ಸಂಬಂಧಪಟ್ಟಂತೆ. ಹಾಗಾಗಿ ಇಲ್ಲಿ ಇಂಡೈರೆಕ್ಟ್ ಪ್ರಶ್ನೆ ಕೇಳಿದ್ದಾನೆ. ದಿಢೀರ್ ಚೈತನ್ಯ ತುಂಬಲು ಕ್ರೀಡಾಪಟುಗಳಿಗೆ ಕಾರ್ಬೋಹೈಡ್ರೇಟ್ಗಳನ್ನು ನೀಡಲಾಗ್ತದೆ. ತುಂಬಾ ಇಂಪಾರ್ಟೆಂಟು, ತುಂಬ ಬಾರಿ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ. ಓಕೆ, ನಮಗಿಲ್ಲಿ ಆಹಾರದಲ್ಲಿ ಮುಖ್ಯವಾಗಿ ನಮಗೆ 7 ಘಟಕಗಳು ಕಂಡುಬರ್ತವೆ ಸ್ನೇಹಿತರೆ. 7 ಘಟಕಗಳು ಕಾರ್ಬೋಹೈಡ್ರೇಟ್, ಲಿಪಿಡ್ಸ್, ಪ್ರೋಟೀನ್, ಜೀವಸತ್ವ, ಲವಣಗಳು ಮತ್ತು ನೀರು ಅಂತೆಲ್ಲ ಬರ್ತವೆ. ಅದ್ರ ಬಗ್ಗೆ ಮುಂದೆ ಪ್ರಶ್ನೆಗಳು ಅಂತ ಬಂದಾಗ ನಾನು ತಿಳಿಸ್ಕೊಡ್ತಾ ಬರ್ತೀನಿ. ಸದ್ಯಕ್ಕೆ ನಮಗೆ ಕಾರ್ಬೋಹೈಡ್ರೇಟ್ ಅಂತ ಬಂದಾಗ ಈ ಕಾರ್ಬೋಹೈಡ್ರೇಟ್ನ ಅಣುಸೂತ್ರ ಏನು ಅಂತ ಪ್ರಶ್ನೆ ಕೇಳ್ತಾನೆ. ಕಾರ್ಬೋಹೈಡ್ರೇಟ್ನ ಅಣುಸೂತ್ರ ಏನು ಅಂತ ಪ್ರಶ್ನೆ ಕೇಳ್ತಾನೆ. CH2O ಕಾರ್ಬೋಹೈಡ್ರೇಟ್ನ ಅಣುಸೂತ್ರ ಆಗಿರುತ್ತೆ. ಒಂದೇ ಒಂದು ಕಾರ್ಬನ್ ಅಂಶ ಇರುತ್ತೆ, 2 ಹೈಡ್ರೋಜನ್ ಅಂಶ ಇರುತ್ತೆ, 1 ಆಕ್ಸಿಜನ್ ಅಂಶ ಇರುತ್ತೆ ಸ್ನೇಹಿತರೆ. 1:2:1 ಅಂತಲೂ ಸಹ ಕರೀತಾರೆ. ಒಂದ್ಸಲ ಯಾವುದೋ KS ಎಕ್ಸಾಮಲ್ಲೋ ಅಥವಾ ಸೆಂಟ್ರಲ್ ಎಕ್ಸಾಮಲ್ಲಿ ಈ ಒಂದು ರೇಷನು ಸಹ ಎಕ್ಸಾಮಲ್ಲಿ ಕೇಳಲಾಗಿದೆ. ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ಗಳನ್ನು ಕಾರ್ಬೋಹೈಡ್ರೇಟ್ಗಳು ಒಳಗೊಂಡಿರ್ತವೆ ಸ್ನೇಹಿತರೆ. ಇದರಲ್ಲಿ ನಮಗೆ ಈ ಕಾರ್ಬೋಹೈಡ್ರೇಟ್ಗಳಲ್ಲಿ ಏಕಶರ್ಕರ ಮತ್ತು ದ್ವಿಶರ್ಕರ ಮತ್ತು ಈ ರೀತಿ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ. ಸೊ ಏಕಶರ್ಕರ ಅಂತ ಬಂದಾಗ ಮಾನೋಸ್ಯಾಕರೈಡ್ ಅಂತ ಕರಿತಾ ಬರ್ತೀವಿ. ಯಾವುದು ಮಾನೋಸ್ಯಾಕರೈಡ್ಗೆ ಉದಾಹರಣೆ ಆಗಿದೆ, ಯಾವುದು ಡೈಸ್ಯಾಕರೈಡ್ಗೆ ಉದಾಹರಣೆ ಆಗಿದೆ ಅಂತೆಲ್ಲ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾನೆ. ಮತ್ತು ಯಾವುದು ಒಂದು ಪಾಲಿಸ್ಯಾಕರೈಡ್, ಬಹುಶರ್ಕರ ಅಂತ ಕರಿತಾ ಬರ್ತೀವಿ. ಮಾನೋ, ಡೈ, ಪಾಲಿಸ್ಯಾಕರೈಡ್ಗಳಿಗೆ ಉದಾಹರಣೆಗಳು ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಯಾವುದು ಉದಾಹರಣೆ ಅಲ್ಲ ಅಂತಲೂ ಸಹ ಪ್ರಶ್ನೆ ಕೇಳ್ತಾನೆ. ಫಾರ್ ಎಕ್ಸಾಂಪಲ್ ಈಗಿನ ಹೇಳಿದ್ನಲ್ಲ ಗ್ಲೂಕೋಸ್ ಅನ್ನೋದು ನಮಗೆ ಮಾನೋಸ್ಯಾಕರೈಡ್ಗೆ ಉದಾಹರಣೆ ಆಗಿರುತ್ತೆ ಸ್ನೇಹಿತರೆ. ಇಂಡೈರೆಕ್ಟ್ ಪ್ರಶ್ನೆ ಕೇಳೋದು, ಫೋಟೋಸಿಂಥಸಿಸ್ನಲ್ಲಿ ಈ ಕೆಳಗಿನ ಯಾವ ಸ್ಯಾಕರೈಡ್ ಇರುತ್ತೆ ಅಂತ. ಮಾನೋಸ್ಯಾಕರೈಡ್ ಹೊರಗಡೆ ಬರುತ್ತೆ, ಅದನ್ನು ನೆನಪಿಟ್ಕೋಬೇಕು. ಇಂಡೈರೆಕ್ಟ್ ಈ ಪ್ರಶ್ನೆಯಿಂದ ಕೇಳಿಲ್ಲ, ಕೇಳುವಂಥ ಚಾನ್ಸಸ್ ಇರುತ್ತೆ.
ತೀರಾ ಎಕ್ಸ್ಪರ್ಟ್ ಏನಾದರೂ ಪ್ರಶ್ನೆಯನ್ನು ಪ್ರಿಪೇರ್ ಮಾಡಿದರೆ ಈ ಪ್ರಶ್ನೆಯನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ. ನನ್ನ ಅಭ್ಯರ್ಥಿಗಳು ಎಲ್ಲರೂ ಸಹ ಇಂಥ ಅಂಶಗಳನ್ನು ಸಹ ತಿಳ್ಕೊಬೇಕು. ನಾನು ಆಲ್ರೆಡಿ ಹೇಳ್ತೀನಲ್ಲ, ಡೈರೆಕ್ಟ್ ಆರ್ ಇಂಡೈರೆಕ್ಟಾಗಿ ನಾನು ಹೇಳಿರುವಂತಹ ಅಂಶಗಳಲ್ಲೇ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಬಟ್ ನೀವು ಅದನ್ನು ಅರ್ಥೈಸಿಕೊಂಡು ಓದಿರಬೇಕು. ಇದೇ ರೀತಿ ಕೇಳ್ತಾರೆ ಅಂತ ಹೇಳಿರ್ತೀನಲ್ಲ, ಆ ರೀತಿಯೂ ಸಹ ನೀವು ಅನಾಲಿಸಿಸ್ ಮಾಡಿ ಓದಿರಬೇಕು. ನೋಡಿ, ಇದು ಹೇಳಿಲ್ಲ ಅಂದರೆ ಈ ರೀತಿ ಪ್ರಶ್ನೆ ಕೊಟ್ಟಾಗ 100% ನಿಮಗೆ ಕನ್ಫ್ಯೂಷನ್ ಆಗೋದು. ಸೊ ಗ್ಲೂಕೋಸ್ ಹೊರಗಡೆ ಬರುತ್ತಂತ ಎಲ್ಲ ಓದಿದ್ರಿ ಏನು ಫೋಟೋಸಿಂಥಸಿಸಲ್ಲಿ. ಹಾಗಾಗಿ ಗ್ಲೂಕೋಸ್ ಯಾವುದಕ್ಕೆ ಉದಾಹರಣೆ? ಮಾನೋಸ್ಯಾಕರೈಡ್ಗೆ ಉದಾಹರಣೆ. ಮಾನೋಸ್ಯಾಕರೈಡ್ ಯಾವುದಲ್ಲಿ ಬರುತ್ತೆ? ಕಾರ್ಬೋಹೈಡ್ರೇಟಲ್ಲಿ ಬರುತ್ತೆ. ಈ ರೀತಿ ಪ್ರಶ್ನೆಗಳನ್ನು ಅವ್ರು ನಿಮಗೆ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಓಕೆನಾ? ಲ್ಯಾಕ್ಟೋಸು, ಮಾಲ್ಟೋಸು, ಸುಕ್ರೋಸು ಅವುಗಳು ಯಾವೆಲ್ಲ ಅಂಶಗಳಿಂದ ಕೂಡಿಬಿಟ್ಟು ಅವೆಲ್ಲ ಆಗ್ತಾವೆ ಅನ್ನೋದು ಸಹ ನೀವು ತಿಳ್ಕೊಂಡಿರಲೇಬೇಕಾಗುತ್ತೆ. PCPSI ಮತ್ತು KPSCಗೆ ಓದ್ತಾ ಇರೋರು ಕಂಪಲ್ಸರಿ ಅಲ್ಲೂ ಸಹ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗ್ತದೆ ಸ್ನೇಹಿತರೆ. ಓಕೆ, ಇಷ್ಟು ಸಹ ನಮಗೆ ಈ ಒಂದು ಸೈನ್ಸ್ಗೆ ಸಂಬಂಧಪಟ್ಟಂತೆ ಇಂದಿನ ಟಾಪಿಕ್ ಆಗಿದೆ. ಯಾಕಂದರೆ ಈ ಮಾನೋಸ್ಯಾಕರೈಡ್, ಡೈಸ್ಯಾಕರೈಡ್, ಪಾಲಿಸ್ಯಾಕರೈಡ್ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಇದಕ್ಕೂ 45 ಇಂದ 1 ಅವರ್ ಬೇಕಾಗುತ್ತೆ ನನಗೆ. ಮುಂದೆ ಇದಕ್ಕೆ ಆದಂತಹ ಪ್ರಶ್ನೆಗಳು ಬರ್ತವೆ, ಗ್ಲೂಕೋಸ್, ಫ್ರಕ್ಟೋಸ್ ಅಂತ ಎಲ್ಲ. ಅಲ್ಲಿ ನಿಮಗೆ ಮಾಹಿತಿಗಳನ್ನು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಅಂಥ ಸಂದರ್ಭದಲ್ಲಿ ಈ ಪ್ರಶ್ನೆನ ನಾನು ನೆನಪು ಮಾಡ್ತೀನಿ, ನೀವು ಅದಕ್ಕೆ ಉತ್ತರವನ್ನು ನೆನಪು ಮಾಡ್ಕೊಳೋದಕ್ಕೆ ಟ್ರೈ ಮಾಡಬೇಕಾಗುತ್ತೆ ಸ್ನೇಹಿತರೆ. ಪ್ರತಿಯೊಂದೂ ಅಷ್ಟೇ ನೀವು ಓದ್ತಾ ಇದ್ದೀರಿ ಅಂದರೆ ಕಾಂಪಿಟೇಟಿವ್ ಫೀಲ್ಡಲ್ಲಿ ಇಂಟರ್ಲಿಂಕ್ ಕೊಡುವಷ್ಟು ಕೆಪಾಸಿಟಿ ಬೆಳೆಸ್ಕೊಂಡಲ್ಲಿ ಮಾತ್ರ ನೀವು ಸ್ವಲ್ಪ ಆದಷ್ಟು ಬೇಗ ಕೆಲಸವನ್ನು ತೊಗೊಳ್ತಾ ಬರ್ಬೋದು ಸ್ನೇಹಿತರೆ. ಓಕೆ, ಇನ್ನು ಮುಂದೆ ಇಂದು ಮೆಂಟಲ್ ಎಬಿಲಿಟಿ ಇರೋದಿಲ್ಲ. ಕಾರಣ ಏನು ಅಂತ ಬಂದಾಗ, ಈ ಮೆಂಟಲ್ ಎಬಿಲಿಟಿ ಕ್ಲಾಸಸ್ಗಳನ್ನು ತ್ರಿವೇಣಿ ಮೇಡಮ್ ಅವರು ನಿಮಗೆ ಮಾಡಿಕೊಡ್ತಾ ಬರ್ತಾರೆ. ಮೆಂಟಲ್ ಎಬಿಲಿಟಿ ಪ್ಲಸ್ ನಿಮಗೆ ಒಂದು ಮೆಂಟಲ್ ಎಬಿಲಿಟಿ ಆಗಿರ್ಬೋದು ಮತ್ತು ಅಪ್ಲೈಡ್ ಸೈನ್ಸ್. ಇದುವರೆಗೂ PC ಎಕ್ಸಾಮ್ ಮತ್ತು PSC ಎಕ್ಸಾಮ್ಗಳಲ್ಲಿ ಯಾವೆಲ್ಲ ಅಪ್ಲೈಡ್ ಸೈನ್ಸ್ ಮತ್ತು ಮೆಂಟಲ್ ಎಬಿಲಿಟಿಯನ್ನು ಕೇಳಿದಾರೋ ಅದು ಮೇಡಮ್ ಅವರು ಒಂದಿನ ಬಿಟ್ಟು ಒಂದಿನ ನಿಮಗೆ ಕ್ಲಾಸಸ್ಗಳನ್ನು ಮಾಡಿಕೊಡ್ತಾ ಬರ್ತಾರೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಯೂಟ್ಯೂಬ್ ಕ್ಲಾಸಸ್ಸಲ್ಲಿ ನಾನು ಯಾವುದೇ ಥರ ಇವತ್ತು ಮೆಂಟಲ್ ಎಬಿಲಿಟಿ ಕ್ಲಾಸಸ್ಸನ್ನು ತೊಗೊಂಡಿಲ್ಲ. ನೆಕ್ಸ್ಟ್ ಮುಂದಿನ ಮೆಂಟಲ್ ಎಬಿಲಿಟಿ ಕ್ಲಾಸಸ್ಗಳನ್ನು ಇವ್ರು ಮಾಡ್ತಾ ಬರ್ತಾರೆ, ಅಲ್ಲೂ ಸಹ ನೀವು ಕೇಳ್ತಾ ಹೋಗ್ಬೋದು. ಅಪ್ಲೈಡ್ ಸೈನ್ಸ್ ಪ್ಲಸ್ ಮೆಂಟಲ್ ಎಬಿಲಿಟಿ ಎರಡು ಮಿಕ್ಸ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಬರ್ತಾರೆ. ಓಕೆ, ಹಾಗಾದರೆ ದಯವಿಟ್ಟು ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗ್ತಾ ಬನ್ನಿ. ಕಮೆಂಟ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅದ್ರ ಮೂಲಕ ಜಾಯ್ನ್ ಆಗ್ಬೋದು. ಇಫ್ ಇನ್ ಕೇಸ್ ಲಿಂಕ್ ಸಿಕ್ಕಿಲ್ಲ ಅಂದರೆ ಈ ನಂಬರ್ಗೆ ಮೆಸೇಜ್ ಹಾಕಿ ವಾಟ್ಸಪ್ಪಲ್ಲಿ ಲಿಂಕ್ ಕಳಿಸ್ಕೊಡಿ ಅಂತ ವಾಟ್ಸಪ್ ಟೆಲಿಗ್ರಾಮ್ ಅಥವಾ ಕಾಲ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಸೊ ಅನಿಸಿಕೆಗಳನ್ನು ಸಹ ಕಡ್ಡಾಯವಾಗಿ ನೀವು ತಿಳಿಸ್ಕೊಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೀವೇನಾದರೂ ಸಜೆಸ್ಟ್ ಮಾಡಬೇಕಂತಿರೋ ಸಹ ಸಜೆಸ್ಟನ್ನು ಮಾಡ್ತಾ ಬರ್ಬೋದು. ಏನಾದರೂ ಮಿಸ್ ಆಗಿ ಫ್ಲೋ ಅಲ್ಲಿ ನಾನು ತಪ್ಪು ಹೇಳಿದರೆ ಅದನ್ನು ಸಹ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡೋದ್ರ ಮೂಲಕ ನನಗೆ ತಿಳಿಸ್ಕೊಟ್ರೆ ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ಕೊಳ್ತಾ ಬರ್ತೀನಿ ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ಒಂದು ಕ್ಲಾಸಸನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಸಹ ಚೆನ್ನಾಗಿ ಓದ್ಕೊಳ್ಳಿ. ನೋಟಿಫಿಕೇಷನ್ ಯಾವ ಬೇಕಾದ್ರೂ ಆಗ್ಬೋದು. ಯಾರು ನೋಟಿಫಿಕೇಷನ್ಗೋಸ್ಕರ ಕಾಯಬಾರ್ದು. ಎಕ್ಸಾಮ್ ಮುಂದೆ ಒಂದಲ್ಲ ಒಂದು ದಿನ ಇದ್ದೇ ಇರುತ್ತೆ ಅನ್ನೋ ಒಂದು ಮೈಂಡ್ಸೆಟ್ ಇಟ್ಕೊಂಡು ಇವಾಗಿಂದ ಓದೋಕ್ಕೆ ಶುರು ಮಾಡಿ. ಖಂಡಿತ ನೀವು ಸಕ್ಸಸ್ ಆಗೇ ಆಗ್ತೀರಾ ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ಒಂದು ಕ್ಲಾಸಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.